ನಮಸ್ಕಾರ ವೀಕ್ಷಕರೇ, ಆಧ್ಯಾತ್ಮಿಕ ಪಯಣದ ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ಈ ಪಯಣದಲ್ಲಿ ನಮ್ಮ ಜೊತೆಗಿದ್ದಾರೆ ವೀರಂ ಸಿಂಗ್. ಇವರು ಮೂಲತಃ ರಾಜಸ್ಥಾನದವರ ಇದ್ರೂ ಸಹ ಈಗ ಮೈಸೂರಿನಲ್ಲಿ ಅವರ ಒಂದು ವ್ಯಾಪಾರವನ್ನು ನಡೆಸ್ತಾ ಅವರು ಸಂಪೂರ್ಣ ಕನ್ನಡಿಗರಾಗಿದ್ದಾರೆ. ಇವರು ಸುಮಾರು 32 ವರ್ಷಗಳಿಂದ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಾ ಇದ್ದಾರೆ. ಬನ್ನಿ ಅವರ ಆ ಆಧ್ಯಾತ್ಮಿಕ ಪಯಣ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋವಂಥ ಪ್ರಯತ್ನ ಮಾಡೋಣ. ಅದಕ್ಕೂ ಮೊದಲು ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಅಣ್ಣವರೇ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಅಣ್ಣವ್ರು, ನೀವು ಪ್ರಾಪರ್ ರಾಜಸ್ಥಾನದವರು ಹೋದರೂ ಸಹ ಈಗ ಮೈಸೂರಲ್ಲಿ ತಮ್ಮ ಒಂದು ವ್ಯಾಪಾರವನ್ನು ನಡೆಸ್ತಾ ಇದ್ದೀರಿ. ನಿಮಗೆ ಅಲ್ಲಿಂದ ಈ ಕರ್ನಾಟಕಕ್ಕೆ ಬಂದು, ಅದರಲ್ಲೂ ಮೈಸೂರಿಗೆ ಬಂದು ಗೊತ್ತಿಲ್ಲದೇ ಇರುವಂಥ ಭಾಷೆಯಲ್ಲಿ ನೀವು ವ್ಯಾಪಾರವನ್ನು ಪ್ರಾರಂಭ ಮಾಡೋದಕ್ಕೆ ನಿಮಗೇನು ಕಷ್ಟ ಅನ್ನಿಸ್ಲಿಲ್ವಾ? ಈಗ ತಾವು 44 ವರ್ಷ ಹಿಂದೆ ನನ್ನ ಕರ್ಕೊಂಡು ಹೋದ್ರಿ. ಈಗ ಸ್ಮೃತಿ ಮಾಡಿಕೊಂಡ್ರೆ ಆ ದಿನಗಳು ನನಗೆ ಬರ್ತಾಯಿದೆ ಬ್ರದರ್. ಬಿಗಿನಿಂಗಲ್ಲಿ ತಾವು ಹೇಳ್ದಂಗೆ ಹೊಸ ಜಾಗ, ನಾರ್ತ್ ಇಂಡಿಯಾಯಿಂದ ಸೌತ್ ಇಂಡಿಯಾ ಬರಬೇಕಾದ್ರೆ 5 ದಿನ ಆಗ್ತಾಯಿತ್ತು. ಆವಾಗ 4-5 ಟ್ರೈನ್ ಚೇಂಜ್ ಮಾಡ್ತಾಯಿದ್ವಿ. ಬಂದಮೇಲೆ ಭಾಷೆ ಚೇಂಜು. ನಾವಲ್ಲಿ ಹಿಂದಿ ಕಲ್ತಿರೋದು, ಇಲ್ಲಿ ಕನ್ನಡ ಭಾಷೆ. ಒಂದು 4-5 ತಿಂಗಳ ತನಕ ಸ್ವಲ್ಪ ಅನ್ನಿಸ್ತು, ಹೀಗೆ ನಾನು ಇಲ್ಲಿ ಭಾಷೆ ಕಲ್ತ್ಬಿಟ್ಟು ಇದಕ್ಕೆ ಆಗತ್ತಲ್ವ ಅನ್ನೋದು ಸಂಶಯ ಇತ್ತು, ಇಲ್ಲ ಅಂತಲ್ಲ. ಆದರೆ ಸಮಯ ನಂತರ ಭಾಷೆ ಕಲಿಯೋದು ಶುರು ಮಾಡಿದೆ. ನಾವು ಮೇನಾಗಿ ಮೂಲಾಗೆ ಬಿಸ್ನೆಸ್ ಇರೋ ಕಾರಣ ರಿಟೇಲಲ್ಲಿ ಬರೋ ಕಸ್ಟಮರ್ಗಳೇ ನಮಗೆ ಟೀಚರ್ ಆಗಿದ್ದರು. ಸೊ ಅವ್ರ ಜೊತೆ ಮಾತಾಡ್ತಾ ಕನ್ನಡ ಯಾವಾಗ ಕಲ್ತ್ಕೊಂಡಿದೆ, ಅವ್ರ ಮಾತು ನಮಗೆ ಅರ್ಥ ಆಗೋ ಶುರು ಆಯಿತು. ನಮ್ಮನ್ನು ಅವರು ಅರ್ಥ ಮಾಡ್ತಾಯಿದ್ರು. ಆವಾಗ ಸ್ವಲ್ಪ ಪ್ರೀತಿ ಸ್ನೇಹ ಜನಗಳದು ನಮ್ಮನ್ನು ಸಂತೋಷ ಕೊಡ್ತೋದು. ಅನಂತರ ಆಗ್ತಾ ಇಲ್ಲಿ ಮೈಸೂರಲ್ಲಿರುವಂಥ ಸಂಸ್ಕೃತಿ, ಭಾಷೆ ಮತ್ತು ಸದ್ಭಾವನೆ, ಇದು 3 ಮೂಲ್ಯಗಳು ನಾನು ನೋಡಿದೆ ಜನದಲ್ಲಿ. ಆ ಪ್ರೀತಿ ಸ್ನೇಹಕ್ಕೆ ನಾವು ತುಂಬ ಪ್ರಭಾವಿತ ಆಗಿ ಸದಾಕಾಲ ಮೈಸೂರಿಯನ್ಸ್ ಆಗಿಬಿಟ್ಟು ಇಲ್ಲಿ ಸೆಟಲ್ ಆಗಿ ಇವತ್ತು 44 ವರ್ಷ ಕಂಪ್ಲೀಟ್ ಆಗೋಗಿದೆ. ಹೇಗೆ ಅನ್ಸುತ್ತೆ ನಿಮಗೆ ಕನ್ನಡ ಭಾಷೆ? ತುಂಬ ಸ್ವೀಟ್ ಇದೆ ಇದು. ಯಾಕಂದರೆ ಬಹಳ ಈ ಕನ್ನಡ ಭಾಷೆನ ಸರಿಯಾಗಿ ಅರ್ಥ ಮಾಡ್ಕೊಂಬಿಟ್ರೆ ಇದರಲ್ಲಿ ಇರುವಂಥ ಶೀತನ ಇದೆ, ಗುಣಗಳು ಇದೆ. ಅದರಲ್ಲಿ ನಮ್ರತೆ, ನಿರ್ಮಾಣತೆ, ತುಂಬ ಒಳ್ಳೆಯ ಭಾಷೆ ಇದೆ. ಮೇನಾಗಿ ಭಾಷೆಯಲ್ಲಿ ಪ್ರತಿಯೊಂದು ಶಬ್ದ ಒಂದು ಸುಖ ಕೊಡುವಂಥದ್ದು ಶಬ್ದಾವಳಿ ಇದೆ. ಹಾಗಾಗಿ ಈಗಂತ ನನಗೆ ಹಿಂದಿಕ್ಕಿಂತ ಸಹಜವಾಗಿ ಕನ್ನಡ ಮಾತಾಡೋದೇ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ಹೇಳ್ತಾರೆ ಕನ್ನಡ ಭಾಷೆ ಅನ್ನೋದು ಕಸ್ತೂರಿಯಷ್ಟು ಒಂದು ಪರಿಮಳವಾಗಿರುವಂಥ ಭಾಷೆ. ನಿಜ, ಕಸ್ತೂರಿ ಕನ್ನಡ ಅಂತ ಕರೀತಾರೆ. ಹೌದೌದು. ಈಗಂತ ನಮಗೆ ಇವನು ತುಂಬ ಸಹಜ ಅನ್ನಿಸ್ತಾ ಇದೆ. ನನಗೆ ಬೇರೆ ಭಾಷೆಗಿಂತ ಕನ್ನಡನ ಸಹಜವಾಗಿ ಮಾತಾಡಲಿಕ್ಕೆ ಅಷ್ಟು ಎಲ್ಲ. ಈ ಭಾಷೆ ಮೇಲೆ ಪ್ರೀತಿ, ಜನಗಳದು ಸಂಪರ್ಕ ತುಂಬ ಚೆನ್ನಾಗಿ ನಮ್ಮನ್ನು ಸುಖ ಕೊಡ್ತಾ ಈ ನಾಡದಲ್ಲಿ ಇವತ್ತು ನಾನು ಕನ್ನಡಿಗ ಆಗಿದೆ ಅನ್ನೋದು ಹೇಳೋದಲ್ಲಿ ಏನು ಸಂಕೋಚ ಇಲ್ಲ. ನಿಜವಾಗಿ ಸಹ ನೀವು ಕನ್ನಡ ಭಾಷೆಯನ್ನು ಕಲಿತು ಕನ್ನಡದಲ್ಲಿ ಮಾತಾಡ್ತಾ ಇರೋದು ನಮಗೂ ಸಹ ಹೆಮ್ಮೆ ಅನಿಸುತ್ತೆ. ಖಂಡಿತ ಅವ್ರಿಗೆ. ಯಾಕಂದರೆ ನಾವು ಬರುವಾಗ 20 ವರ್ಷ ಏಜ್ ಆಗಿತ್ತು ಈ ಶರೀರಕ್ಕೆ. ಈಗ 44 ವರ್ಷ ಅಂದರೆ 2 ಟೈಮ್ ನಾನು ಬರೀ ಮೈಸೂರಲ್ಲಿ ಇದ್ದಿರೋದು ಕಾರಣ ಇಲ್ಲಿದ್ದು ಗುಣ, ಗಾಳಿ, ನೀರು ಅದರದ್ದೆಲ್ಲ ಪ್ರಭಾವ ಬಿದ್ದಿದೆ. ತುಂಬ ಸುಖವಾಗಿ ಅನುಭವ ಮಾಡ್ತಾಯಿದ್ದೀವಿ ಇವತ್ತು ಮೈಸೂರಲ್ಲಿ. ತಾವೇನು ವ್ಯಾಪಾರ ಮಾಡ್ತೀರಿ? ವ್ಯಾಪಾರ ತಾವು ಕೇಳಬೇಕಾದ್ರೆ ನಮ್ಮದು ಇದು ಒಂದು ದೊಡ್ಡ ಜರ್ನಿ ಇದೆ. 44 ಇಯರ್ಸಲ್ಲಿ ಒಂದು 3-4 ಥರ ಬಿಸ್ನೆಸ್ ಮಾಡಿದ್ದೀವಿ ನಾವು. ನಾನು ಮೈಸೂರಿಗೆ ಯಾವಾಗ ಬಂದೆ ಆವಾಗ ಸ್ಟಡಿ ಕಂಟಿನ್ಯೂ ಇಟ್ಕೊಂಡಿದ್ದಿಲ್ಲ. ಈವ್ನಿಂಗ್ ಕಾಲೇಜ್ ಹೋಗ್ತಾಯಿದ್ದೆ, ಆದರೆ ಡೇ ಟೈಮ್ ಬಿಸ್ನೆಸ್ ಮಾಡ್ತಾಯಿದ್ದೆ. ಆವಾಗ ಟೈಲರಿಂಗ್ ಮೆಟೀರಿಯಲ್ದು ಬಿಸ್ನೆಸ್ ಇತ್ತು ನಮ್ಮದು. ಸ್ವಲ್ಪ ದಿನ ಆಮೇಲೆ ಬಿಸ್ನೆಸ್ ಚೇಂಜ್ ಮಾಡಿದ್ವಿ, ಫ್ಯಾನ್ಸಿ ಸ್ಟೋರ್ ಶುರು ಮಾಡಿದೆ. ಹೀಗೆ ಮಾಡ್ತಾ ಸಮಯ ಆಗ್ತಾ ಯಾವ ವ್ಯಾಪಾರದಲ್ಲಿ ಸ್ವಲ್ಪ ಗ್ರೋತ್ ಇರಲಿಲ್ಲ, ವೃದ್ಧಿ ಆಗ್ತಾ ಇರಲಿಲ್ಲ. ಹಾಗೆ ನಾನು ಸಮಯಾನುಸಾರ ಚೇಂಜ್ ಮಾಡ್ತಾ ಹೋದೆ. 3ನೇ ಸಲ ನಾನು ರೆಗ್ಜಿನ್ ಮತ್ತು ಫೋಮ್ ಬಿಸ್ನೆಸ್ ಶುರು ಮಾಡಿದೆ ಫ್ಯಾನ್ಸಿ ಸ್ಟೋರಿಂದ. ಅದು ಮಾಡ್ತಾ ಹೋಲ್ಸೇಲ್ಗೆ ಸ್ವಲ್ಪ ಬಿಸ್ನೆಸ್ ಶುರು ಮಾಡಿದೆ. ಹೋಲ್ಸೇಲ್ ಮಾಡ್ತಾ ಕಡೆಗೆ ಫೋಮ್ ಬಿಸ್ನೆಸ್. ಆವಾಗ ಹೊಸದು ತಾವು ನೋಡಿರಬೇಕು, ಈ ಸೀಟ್ಗಳಿಗೆಲ್ಲ ಹಾಕೋದು ಫೋಮ್ಸ್ ಇದೆ. ಆ ಫೋಮ್ ಬಿಸ್ನೆಸ್ಸು ಸಿಕ್ಕಿದ ಮೇಲೆ ಆವಾಗ ಭಾಳ ಯಾರೂ ತರಿಸ್ತಾ ಇಲ್ಲ ಮೈಸೂರಲ್ಲಿ ಫೋಮ್ ಡೈರೆಕ್ಟಾಗಿ. ಆವಾಗ ಯಾವುದು ಬಿಸ್ನೆಸ್ ಮಾಡೋಣ ಅಂದರೆ ಅದರಲ್ಲಿ ಸ್ವಲ್ಪ ಪ್ರಾಫಿಟು ಚೆನ್ನಾಗಿ ಸಿಗಬೇಕು ಮತ್ತು ವೋಲ್ಯೂಮಾಗಿ ಸೇಲ್ ಆಗಬೇಕು. ಆಗ ನಾನು ಈ ಫೋಮ್ ಬಿಸ್ನೆಸ್ ಶುರು ಮಾಡಿದೆ. ಫೋಮ್ಸ್ ಶುರು ಮಾಡ್ತಾ ಇಲ್ಲಿಂದ ಮೈಸೂರಿಂದ ಬೆಂಗಳೂರು, ಗೋವಾ ತನಕ ಸಪ್ಲೈ ಮಾಡ್ತಾಯಿದ್ದೆ ಆವಾಗ. ಸೊ ಬಿಸ್ನೆಸ್ಸು ಚೆನ್ನಾಗಿ ಕ್ಲಿಕ್ ಆಯಿತು. ಮತ್ತು ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ನೋಯ್ಡಾಯಿಂದ, UPಯಿಂದ ಅಲ್ಲಿಂದ ಲಾರಿ ತರಿಸ್ಬಿಟ್ಟು ಇಲ್ಲಿ ಹೋಲ್ಸೇಲ್ ಮಾಡುವಾಗ ಈ ಫೋಮ್ ಬಿಸ್ನೆಸ್ ಚೆನ್ನಾಗಿ ಅನ್ನಿಸ್ತು. ಸೊ ಫೋಮ್ ಮತ್ತು ರೆಗ್ಜಿನ್ ಬಿಸ್ನೆಸ್ ಸುಮಾರು ವರ್ಷ ಮಾಡಿದೆ.
ಆದರೆ 95 ನಮ್ಮದು ಇನ್ನೊಂದು ಟರ್ನಿಂಗ್ 5th ಚೇಂಜಸ್ ಇನ್ ಬಿಸ್ನೆಸ್ಸು. ಅದೇನಂದರೆ ಯಾವ ಫೋಮ್ ನಾನು ಕಂಪ್ನಿ ತರಿಸ್ತಾ ಇದೆ ಅದೇ ಕಂಪ್ನಿಯವರು ಶೀಲಾ ಫೋಮ್ ಹೆಸರು. ಅವರು ಮ್ಯಾಟ್ರೆಸ್ ಶುರು ಮಾಡಿದ್ರು, ಫೋಮಲ್ಲಿ ಹಾಸಿಗೆಗಳನ್ನು ಶುರು ಮಾಡಿದ್ರು. ಅದಕ್ಕೆ ಹಿಂದೆ ಬೆಡ್ ಬರುತ್ತಲ್ಲ, ತಾವು ಒಂದು ಹೆಸರು ಕೇಳಿರ್ಬೇಕು, ಸ್ಲೀಪ್ ವೆಲ್ ಮ್ಯಾಟ್ರೆಸ್ ಅಂತ. ಇವತ್ತಿದು ಅದು ಭಾಳ ಪ್ರಸಿದ್ಧಿ ಕಂಪನಿ. ಜೋ 94-95 ಲಾಂಚ್ ಆಯಿತು ಸ್ಲೀಪ್ ವೆಲ್ ಮ್ಯಾಟ್ರೆಸ್. ಸೊ ಆಲ್ರೆಡಿ ನಾನು ಫೋಮ್ ತೊಗೊಳ್ತಾ ಇದ್ದೆ ಅದೇ ಕಂಪ್ನಿಯಿಂದ. ಕಡೆಗೆ ಅದೇ ಕಂಪ್ನಿಯಿಂದ ಬೆಡ್ ಶುರು ಮಾಡುವಾಗ ಕಂಪ್ನಿಯವರು ನಮಗೆ ಮ್ಯಾಟ್ರೆಸ್ದು ಕೂಡ ಏಜೆನ್ಸಿ ನೀವು ತೊಗೊಳ್ಳಿ ಅಂತ ಆಫರ್ ಕೊಟ್ಟಿರೋದ ಕಾರಣ ನಾವು ಸ್ಲೀಪ್ ವೆಲ್ ಮ್ಯಾಟ್ರೆಸ್ಗೆ ಡೈವರ್ಷನ್ ಆಗಿದ್ವಿ. ಅದರದ್ದು ಕೂಡ ರಹಸ್ಯ ಇದೆ. ಇದು ಯಾವಾಗ 94 ಇದೆ. ಹೇಗೆ ಸ್ಲೀಪ್ ವೆಲ್ ಮ್ಯಾಟ್ರೆಸ್ ಏಜೆನ್ಸಿ ಸಿಕ್ತು ಅನ್ನೋದ್ರ ಬಗ್ಗೆನೇ ಒಂದು ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ಇದೆ, ಅದು ಹೇಳ್ತೀನಿ ತಮಗೆ. ಏನಪ್ಪ ಅಂದರೆ ನಮಗೆ ಸ್ಲೀಪ್ ವೆಲ್ ಏಜೆನ್ಸಿ ಕೊಡಬೇಕಾದ್ರೆ ಮೊದಲೇ ನಾವು ಫೋಮ್ ಪರ್ಚೇಸ್ ಮಾಡೋ ಕಾರಣ ಕಂಪ್ನಿ ಕಣ್ಣಲ್ಲಿ ಇದ್ದೀವಿ. ನಾವು ಕಂಪ್ನಿ ಗೊತ್ತಿತ್ತು, ವೀರಮನ್ ಸಿಂಗ್ ಮೆಸೂರಿದ್ದಾರೆ, ಅವ್ರು ನಮ್ಮದು ಆಲ್ರೆಡಿ ಫೋಮ್ ಮಾಡ್ತಾರೆ, ಯಾಕೆ ಅವ್ರಿಗೆ ಕೊಡಬಾರ್ದು ಅಂತ. ಸೊ ನನಗೆ ಅಪಾಯಿಂಟ್ ಮಾಡಲಿಕ್ಕೆ ಇಬ್ಬರು ಬಂದಿದ್ದರು, ಬೆಂಗಳೂರಲ್ಲಿ ಬಂದಿದ್ದರು ಏಜೆನ್ಸಿ ಕೊಡೋಕ್ಕೆ. ಆವಾಗ ಮೈಸೂರಲ್ಲಿ ಸ್ಲೀಪ್ ವೆಲ್ ಹಾಸಿಗೆ 4 ಜನ ತರಿಸ್ತಾಯಿದ್ರು ಬೆಂಗಳೂರಿಂದ. ಕಡೆಗೆ ಬೆಂಗಳೂರು ಸಪ್ಲೈ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಕಂಪ್ನಿಯವ್ರು ಏನು ಮಾಡಿದ್ರು, ಏರಿಯಾ ಡಿಸ್ಟ್ರಿಬ್ಯೂಟ್ ಅಪಾಯಿಂಟ್ ಮಾಡೋಣ ಅಂತ ಬಂದಿದ್ರು ಅವರು. ಏರಿಯಾ ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರೆ ನಮ್ಮ ರಿಫರೆನ್ಸ್ ಡೈಲಿಂದ ಬಂದಿತ್ತು ಕಂಪ್ನಿ ಕಡೆಯಿಂದ. ಆಮೇಲೆ ಲೋಕಲ್ ಯಾರು 4 ಜನ ಹಾಸಿಗೆ ಸೇಲ್ ಮಾಡ್ತಾಯಿದ್ರು, ಅವ್ರ ಹತ್ರ ಹೋಗ್ಬಿಟ್ಟು ಕಂಪ್ನಿಯವರು ಅವ್ರದ್ದು ಒಪಿನಿಯನ್ ತೊಗೊಂಡ್ರು. ನಾವು ಈ ಥರ ವೀರಮ್ ಸಿಂಗ್ ಇದ್ದಾರೆ, ಅವ್ರಿಗೆ ಸ್ಲೀಪ್ ವೆಲ್ದು ಏಜೆನ್ಸಿ ಕೊಟ್ಟರೆ ತಾವು ಹೇಗೆ ಅವರಿಂದ ಮಾಲ್ ತೊಗೊಳ್ತೀರಾ ಅಂತ ನೇರವಾಗಿ ಅವ್ರ ಹತ್ರ ಕೇಳುವಾಗ 4 ಜನ ಅಲ್ಲಿ 3 ಜನ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಕೊಟ್ಟು, ನೀವು ಕೊಡಿ ಖಂಡಿತ ಮಾಡ್ತಾರೆ ಇವ್ರು ಚೆನ್ನಾಗೆ ಅಂತ. ಆದರೆ ಇನ್ನು 4ನೇವರು ನೀವು ಅವ್ರಿಗೆ ಕೊಡೋ ಬದಲು ನನಗೆ ಕೊಟ್ಬಿಡಿ, ನಾನೇ ತೊಗೊಳ್ತೀನಿ ಅಂತ. ಆದರೆ ಅಲ್ಲಿ ಪ್ರಶ್ನೆ ಏನಾಯಿತು ಕಂಪ್ನಿಯವರಿಗೆ, ಈಗ 3 ಜನ ವೀರಮ್ ಸಿಂಗ್ ಸಪೋರ್ಟ್ ಇದ್ದಾರೆ, ಇವರೊಬ್ಬರು ಸೆಲ್ಫ್ ಇಂಟ್ರೆಸ್ಟ್ ಕೇಳ್ತಾ ಇದ್ದಾರೆ. ಸೊ ಕಡೆಗೆ ಮೆಜಾರಿಟಿ ಒಟ್ಟಿಗೆ ನನ್ನ ಕಡೆ ಸಿಕ್ಕೋ ಕಾರಣ ಅಂದರೆ ಒಪಿನಿಯನ್ನು ನನಗೆ ಕೊಟ್ಟರು. ಅವರು ಕೊಡುವಾಗ ಅವರು ಬಂದು ಅದೇನು ಹೇಳಿದ್ರು, ನಿಮ್ಮ ಬಗ್ಗೆನೇ ಎಲ್ಲರೂ ತೊಗೊಳಕ್ಕೆ ಇಷ್ಟಪಡ್ತಾರೆ ಡೀಲರ್ಸು, ಸೊ ನಾವು ನಿಮಗೆ ಅಪಾಯಿಂಟ್ ಮಾಡ್ತೀವಿ, ನೀವು ನಡ್ಸ್ಕೊಂಡು ಹೋಗ್ತೀರಾ ಅಂತ. ಆವಾಗ ನಾನು 2 ಶಬ್ದ ಹೇಳಿದೆ ಅವರಿಗೆ, ನಾನು ಒಂದು ಎಫರ್ಟ್ಸ್ ಪಡ್ತೀನಿ, ಯಾಕಂದರೆ ಕಷ್ಟಪಡೋದ್ರೆ ಯಾವುದೂ ಕೆಲಸ ಆಗೋದಿಲ್ಲ, ಶ್ರಮ ಪಡ್ತೀನಿ ಈ ಬ್ರ್ಯಾಂಡನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ, ಮತ್ತು ಡೀಲಿಂಗಲ್ಲಿ ಆನೆಸ್ಟಿ ಇಟ್ಕೊಳ್ತೀನಿ. ಇದು 2 ಮೂಲ್ಯಗಳನ್ನು ಇಟ್ಕೊಂಡು ನಾನು ಮಾಡ್ತೀನಿ ಅಂತ ಅವ್ರಿಗೆ ಭರೋಸೆ ಕೊಟ್ಟಮೇಲೆ ಅವರು ನನಗೆ ಏಜೆನ್ಸಿ ಕೊಟ್ಬಿಟ್ಟು ಹೋದರು. ಇದು 97 ಮಾತು ನಮಗೆ, 96-97. ಈಗ ಬರೀ ನಿಮ್ಮ ಡೀಲರ್ಶಿಪ್ಪು ಮೈಸೂರಲ್ಲಿ ಮಾತ್ರ ಇದೆ ಅಥವಾ ಬೇರೆ ಬೇರೆ ಡಿಸ್ಟ್ರಿಕ್ಟ್? ಸೊ 97 ಯಾವಾಗ ನಮ್ಗೆ ಏಜೆನ್ಸಿ ಕೊಟ್ಟರು, ಆಗ ಅದಕ್ಕಿಂತ ಹಿಂದೆ ನಾನು ಇನ್ಫ್ಯಾಕ್ಟ್ 1990 ಬ್ರಹ್ಮಕುಮಾರೈಜ್ ಕಾಂಟ್ಯಾಕ್ಟ್ ಬಂದಿದೆ ಜ್ಞಾನದಲ್ಲಿ. ಅದು ತಮ್ಮ ಕಾರಣ ಹೇಳ್ತೀನಿ, ನನ್ನ ಬಗ್ಗೆ ಹೇಗೆ ಓಟ್ ಸಿಕ್ತು ಅಂತ. ಯಾಕಂದ್ರೆ ಸಹಜವಾಗಿ ಯಾರೂ ನಮಗೆ ಇವ್ರಿಗೆ ಕುಡಿ ಅಂತ ಹೇಳಲ್ಲ, ಅದಕ್ಕೆ ಕಾರಣ ಇರುತ್ತೆ. ಏನಾಯ್ತು, ಈ 3 ಡೀಲರ್ಸ್ಗೆ ಹಿಂದೆ ಆಲ್ರೆಡಿ ನಾನು ಅವ್ರಿಗೆ ಫೋಮ್ ಸಪ್ಲೈ ಮಾಡ್ತಾಯಿದ್ದೆ. ಆವಾಗ ಫೋಮ್ ಸಪ್ಲೈ ಮಾಡುವಾಗ ನಮ್ಮದು ಅವ್ರ ಜೊತೆ ವ್ಯವಹಾರ, ಮಾತುಕತೆ, ಸರ್ವೀಸು ಎಲ್ಲ ಇಷ್ಟ ಆಯಿತು ಅವ್ರಿಗೆ. ಆ ದೃಷ್ಟಿಯಿಂದ ಅವ್ರು ಹೇಳಿದ್ರು, ವೀರಮ್ಗೆ ಕೊಟ್ಟರೆ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ ಅವರು, ಡೀಲಿಂಗ್ ಚೆನ್ನಾಗಿ ಮಾಡ್ತಾರೆ ಅಂತ. ಬಿಕಾಸ್ ಆಫ್ ದಟ್ ಐ ಆಮ್ ಅಸೋಸಿಯೇಟ್ ವಿತ್ ದಿ ಬ್ರಹ್ಮಕುಮಾರಿ. ಬಿಸ್ನೆಸ್ಸಲ್ಲಿ ಹಾನೆಸ್ಟಿಯಾಗಿರುತ್ತೆ. ಸೊ ಅದದ್ದು ಆ ಏಜೆನ್ಸಿ ಸಿಕ್ಕಿರೋದಕ್ಕೆ ನೀವು ನನಗೆ ನೇರವಾಗಿ ಹೇಳಬೇಕಾದ್ರೆ ದ ಕ್ರೆಡಿಟ್ ಗೋಸ್ ಟು ಬ್ರಹ್ಮಕುಮಾರಿ. ಬಿಕಾಸ್ ಬ್ರಹ್ಮಕುಮಾರಿ ಸಂಸ್ಥೆಗೆ ಸೇರಿದ ಮೇಲೆ ನಾನು ಮೌಲ್ಯಗಳು ಜೀವನದಲ್ಲಿ ಧಾರಣೆ ಮಾಡಿದೆ. ಹಿಂದೆ ಅಜ್ಞಾನ ಕಾಲದಲ್ಲಿ ಪುಸ್ತಕಲ್ಲೆಲ್ಲ ಓದಿದ್ದೀವಿ ನಾವು, ವ್ಯಾಲ್ಯೂಗಳು ಎಲ್ಲ ಹೇಗಿರುತ್ತೆ ಅಂತ. ಆದರೆ ಓದೋದ್ರಿಂದ ಜೀವನದಲ್ಲಿ ಬದ್ದಿರಲಿಲ್ಲ, ಅದು ನಾಲೆಜ್ ಸಿಕ್ತು ಅಷ್ಟೇ. ಬಟ್ ಇಲ್ಲಿ ಪ್ರಾಕ್ಟೀಸ್ ಮಾಡಿರೋ ಕಾರಣ ಆ ಮೂಲ್ಯಗಳು ನಮ್ಮ ಜೀವನದಲ್ಲಿ ಬಂದಿರೋದಕ್ಕೆ ನಾವು ಯಾರು ಡೀಲರ್ ಜೊತೆ ಸರ್ವಿಸ್ ಮಾಡಿದ್ವಿ ಅವರು ಆ ವ್ಯಾಲ್ಯೂಜಿಂದ ಪ್ರಭಾವಿತ ಆದರು. ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು, ನಮ್ಮ ಬಗ್ಗೆ ವಿಶ್ವಾಸ ಸಿಕ್ತು, ಇವ್ರು ಕೊಟ್ಟರೆ ಇವ್ರು ಚೆನ್ನಾಗಿ ಸರ್ವಿಸ್ ಮಾಡ್ತಾರೆ ಅಂತ. ಸೊ ಈ ಬ್ರಹ್ಮಕುಮಾರಿಸಲ್ಲಿ ಏನು ನಾಲೆಜ್ ಕೊಡ್ತಾರೆ ರಾಜುಗೆ, ಮೆಡಿಟೇಷನ್ಸು ಮತ್ತು ಸ್ಪಿರಿಚುವಲ್ ನಾಲೆಜ್, ದೇ ವಿಲ್ ಹೆಲ್ಪ್ ಮೀ ಟು ಟೇಕ್ ದಿ ಏಜೆನ್ಸಿ ಆಲ್ಸೋ. ಹಾಗಾಗಿ ಈ ಬಿಸ್ನೆಸ್ ಸಿಕ್ಕಿರೋದು ನನಗೆ ದಿವ್ಯ ಗಿಫ್ಟ್ ಪರಮಾತ್ಮದು ಅಂತ ಹೇಳ್ಬೋದು ನಾನು. ಯಾಕಂದ್ರೆ ಜ್ಞಾನ ಬಂದಮೇಲೆ ನನಗೆ ಏಜೆನ್ಸಿ ಸಿಕ್ಕಿರೋದು. ಹಾಗಿದ್ರೆ ನೀವು ಈ ಆಧ್ಯಾತ್ಮಿಕ ಜೀವನಕ್ಕೆ ಬರೋಕ್ಕಿಂತ ಮುಂಚೆ ನಿಮ್ಮ ಧಾರ್ಮಿಕ ಜೀವನ ಹೇಗಿತ್ತು? ನಿಮ್ಮ ಫ್ಯಾಮಿಲಿಯಲ್ಲಿ ಧಾರ್ಮಿಕತೆ ಹೇಗಿತ್ತು? ತುಂಬ ಒಳ್ಳೆ ಮಾತು ಕೇಳಿದ್ರಿ ತಾವು. ಖಂಡಿತ. ಯಾಕಂದರೆ ಒಬ್ಬ ವ್ಯಕ್ತಿ ಜ್ಞಾನ ಮಾರ್ಗದಲ್ಲಿ ಮುಂದೆ ನಡಿಬೇಕಾದ್ರೆ ಅದ್ರ ಹಿಂದೆ ಏನಾದರೂ ಹಿಸ್ಟ್ರಿ ಇದ್ದೇ ಇರುತ್ತೆ. ಸೊ ನಾನು ಸ್ವಲ್ಪ ನನ್ನ ಊರ ಕಡೆ ಕರ್ಕೊಂಡು ಹೋಗ್ತೀನಿ ತಮಗೆ. ಮೂಲವಾಗಿ ರಾಜಸ್ಥಾನಲ್ಲಿ ನಮ್ಮದು ಒಂದು ವಿಲೇಜ್ ಇದೆ, ಸೋಣಿಯಾ ಅಂತ ವಿಲೇಜ್ ಇದೆ, ಚಿಕ್ಕದು ವಿಲೇಜೇ, ಜೋಧ್ಪುರ್ ಡಿಸ್ಟಿಕಲ್ಲಿ. ಅಲ್ಲಿ ನಮ್ಮ ಊರಲ್ಲಿ 300-400 ಮನೆಗಳು ಇದ್ದೆಯೇ. ಆದರೆ ಅದರಲ್ಲಿ ನಮ್ಮ ತಾತನ ಕಾಲಿಂದನೇ ಶಿವ ಮಂದಿರಲ್ಲಿ ದೀಪ ನಮ್ಮ ಮನೆಯಿಂದಾನೆ ಹೋಗ್ತಾಯಿತ್ತು, ನಮ್ಮ ತಾತನ ಕಾಲಿದ್ದಾಗ. ಇನ್ನು ಒಂದು 300-400 ಮನೆಯಲ್ಲಿ ಯಾರೂ ತೊಗೊಂಡು ಹೋಗ್ತಾರೆ. ಆದರೆ ನಮ್ಮ ತಾತನ ದಿನ ದೀಪ ಹಚ್ಕೊಂಡು ಬರೋರು ಶಿವನ ಮಂದಿರಲ್ಲಿ.
ಅದನ್ನು ಸೇಮ್ ನನ್ನ ತಂದೆ ಮತ್ತು ದೊಡ್ಡಪ್ಪನೇ ಫಾಲೋ ಮಾಡ್ಕೊಂಡು ಬಂದರು. ನಾವು ಮಕ್ಕಳು ಕೂಡ ಅದೇ ಮನೆಯಲ್ಲಿ ಭಕ್ತಿ ನೋಡಿದ್ವಿ. ಸೊ ಮೂಲವಾಗಿ ನಮ್ಮ ಮನೆಯಲ್ಲಿ ತುಂಬ ಯಾರ್ದು ಭಕ್ತಿ ಮಾಡ್ತಾಯಿದ್ವಿ ಅಂದರೆ ಶಿವಂದೇನೆ. ಸೊ ನಾವು ಜ್ಞಾನಕ್ಕೆ ಬರೋ ಮುಂಚೆನೇ ಇನ್ಫ್ಯಾಕ್ಟ್ ಇನ್ ಅಡ್ವಾನ್ಸ್ ಶಿವನ ಭಕ್ತಿಯಲ್ಲಿ ಇದ್ದಿದ್ದು. ಅದು ಒಂದು ನಿಮಗೆ ನಾನು ನನ್ನ ವಿವೇಕದ ಒಂದೇ ಘಟನೆ ಹೇಳ್ತೀನಿ ನಿಮಗೆ. ವೇನ್ ಐ ವಾಸ್ ದಿ ಏಜ್ ಆಫ್ 15-16 ವರ್ಷ ಏಜ್ ಆಗಿತ್ತು. ಆವಾಗ ಜಸ್ಟ್ ಒಂದು 5ನೇ ಕ್ಲಾಸ್ 6ನೇ ಕ್ಲಾಸ್ ಓದ್ತಾ ಇದ್ವಿ. ನಮ್ಮದು ಅಗ್ರಿಕಲ್ಚರ್ ಜಮೀನು ಇದೆ ಊರಲ್ಲಿ. ಸೊ ಜಮೀನಲ್ಲಿ ಒಂದಿನ ನಾನು ಹೋಗಿದ್ದೀನಿ. ಅಲ್ಲಿ ಹೋಗುವಾಗ ಸುಮ್ಮನೆ ಒಬ್ಬನೇ ಇದೆ. ಅದೇ ಟೈಮಲ್ಲಿ ಸ್ವಲ್ಪ ಎಲ್ಲ ಬಿಸಿಲೆಲ್ಲ ಇರೋ ಕಾರಣ ಸ್ವಲ್ಪ ಅಸಹ್ಯ ಅನ್ನಿಸ್ತು. ಆವಾಗ ಸ್ವಾಭಾವಿಕವಾಗಿ ಒಂದು ಹಾಡು ನೆನಪಾಯಿತು ಭಗವಂತನ ಬಗ್ಗೆ, ಶಿವನ ಬಗ್ಗೆ. ಅದು ಒಂದು ಶಬ್ದ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮಗೆ, ಯಾಕೆಂದರೆ ಅದು ನನ್ನ ಬಿಗಿನಿಂಗ್ ಫಸ್ಟ್ ಇಂಡಿಕೇಶನ್ ಟುವರ್ಡ್ಸ್ ಗಾಡ್ ಶಿವ. ಅದು ಏನು ಹಾಡಾಡಿದೆ ಅಂದರೆ ಹಿಂದಿಲಿ ಹಾಡೇ ಹೇಳ್ದ ನೀವು ಮುಂದೆ ಹೇಳ. मैं दीन दुखी में जो आस करूं भगवान तुम्हें शिव सुन लेना. मैं दीन दुखी जो आस करूं भगवान तुम्हें शिव सुन लेना. ಇದೇ 2 ಲೈನ್ ಹಾಡಿದೆ, ನನಗೆ ನೆನಪಿದೆ. ಅದರ ಅರ್ಥ ಕನ್ನಡದಲ್ಲಿ ಹೇಳಿ. ನಾನು ಆವಾಗ ನೋಡಿ ನಮ್ಮ ಮನೆಯಲ್ಲಿ ಎಲ್ಲ ಅನುಕೂಲತೆ ಇತ್ತು, ಏನು ಇರಲಿಲ್ಲ ಅಂತಿಲ್ಲ. ಹಸುಗಳಿತ್ತು, ಜಮೀನಿತ್ತು, ಧಾನ್ಯ ಅದೆಲ್ಲ ಇತ್ತು. ಆದರೂ ನಾನು ಒಬ್ಬನೇ ಇದ್ದಿದ್ದು ಯಾವುದೋ ಒಂದು ನನಗೆ ಒಂದು ಕೊರತೆ ಅನ್ನಿಸ್ತಾಯಿತ್ತು ಆತ್ಮಕ್ಕೆ, ಮನಸ್ಸಿಗೆ. ಅಂದರೆ ಅದರಲ್ಲಿ ಹಾಡಲ್ಲಿ ಅರ್ಥ ಏನಂದರೆ, ನಾನು ದೀನ ದುಃಖಿ ಆಗಿದ್ದೀನಿ, ಭಗವಂತ ಶಿವ ನಿನ್ನನ್ನು ಆಸೆ ಪಡೆದಿದ್ದೀನಿ ನನ್ನ ದುಃಖ ದೂರ ಮಾಡುವಂತ. ನಾನು ದೀನ ದುಃಖಿಯಾಗಿ ನಿನ್ನನ್ನು ಕೇಳ್ತೀನಿ ಶಿವ, ನನ್ನ ಜೀವನದ ದುಃಖ ದೂರ ಮಾಡುವಂತ. ಏನು ಆಸೆ ಪಡ್ತೀನಿ ಶಿವ ನೀನದು ದೂರ ಮಾಡುವಂತ. ನಾನು ಗೊತ್ತಿಲ್ದಂಗೆ ಈ ಹಾಡು ಹಾಡ್ತಾ ಇದ್ದೆ ಅವಾಗ ಭಕ್ತಿ ಮಾರ್ಗದಲ್ಲಿ. ಅವಾಗ ನನಗೆ ಗೊತ್ತಿರಲಿಲ್ಲ ಅವಾಗ ಶಿವನೇ ಪರಮಾತ್ಮ ಅಂತ ಗೊತ್ತಿರಲಿಲ್ಲ. ಆದರೆ ಆ ಸಂಸ್ಕಾರ ತಾನಾಗೆ ಆ ಹಾಡು ಹಾಡಿಸ್ತಾ ಇತ್ತು. ಬಹುಶಃ ಪರಮಾತ್ಮನಿಗೆ ನಿಮ್ಮ ಭಾವನೆ ಮುಟ್ಟಿರ್ಬೋದು. ಇನ್ನೊಂದು ಇದೇ ಥರ ತಮಗೆ ಇನ್ನೊಂದು ಹೇಳ್ತೀನಿ. ಇದು ನಾನು 5ನೇ ಕ್ಲಾಸ್ ಹೋದಾಗ ಅದು ಅನುಭವ. 8ನೇ ಕ್ಲಾಸ್ ನಮ್ಮ ಊರಿಂದ ಇನ್ನೊಂದು ಊರಿಗೆ ಹೋಗೋಕ್ಕೆ ನಾವು ಬೇರೆ ಶಾಲೆಗೆ ಹೋಗ್ತಾಯಿದ್ವಿ, ಬೇರೆ ಊರಲ್ಲಿ ನಡ್ಕೊಂಡು ಹೋಗ್ತಾಯಿದ್ವಿ. ಆಗ ಕೂಡ ನನಗೆ ಅನುಭವ ಚೆನ್ನಾಗಾಯಿತು ಭಕ್ತಿ ಮಾರ್ಗದಲ್ಲಿ. ಒಂದಿನ ಲೇಟ್ ಆಯಿತು ನನಗೆ ಮನೆಯಿಂದ ಹೊರಡೋದು, ಸ್ಕೂಲ್ ಟೈಮಲ್ಲಿ ತಲುಪಬೇಕು ಅಂತ. ಆ ಲೇಟ್ ಆಯಿತು ಅನ್ನೋದು ಸ್ವಲ್ಪ ಚಿಂತೆ ಶುರು ಆಗಿರುವಾಗ ನಾನು ಓಡ್ತಾ ಇದ್ದೆ. ಆದರೆ ಓಡುವಾಗ ನನಗೆ ಹೇಗೆ ಅನ್ನಿಸ್ತಾಯಿತ್ತು ಅಂದರೆ, ನಾನು ಶ್ರೀಕೃಷ್ಣನ ಜೊತೆ ಹಾರ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ಅದು ಕೂಡ ಅನುಭವ ಇವತ್ತೇ ನಾನು ಮರೆಯೋಕ್ಕಾಗೋದಿಲ್ಲ. ಇದು ಒಂದು ಇದು ನಮ್ಮ ಜಮೀನಲ್ಲಿ ಹಾಡಿರೋದು ಹಾಡು ಶಿವನ ಬಗ್ಗೆ. 2ನೇದು ಸ್ಕೂಲ್ ಲೇಟ್ ಆಗುತ್ತೋ ಅಂತ ಹೋಗಬೇಕು ಅನ್ನೋದು ಅನ್ನಿಸುವಾಗ ನಾನು ಶ್ರೀಕೃಷ್ಣನ ಜೊತೆ ಹಾರ್ಕೊಂಡು ಹೋಗ್ತಾ ಇದ್ದೀನಿ ಶಾಲೆಗೆ ಅಂತ. ಅದು ಕೂಡ ವಿಚಿತ್ರ ಅನುಭವ ಆಗಿರೋದು ಭಕ್ತಿ ಮಾರ್ಗದಲ್ಲಿ. ಅದು ಇವತ್ತು ಸ್ಮೃತಿ ಇದೆ. ನೀವು ಹೇಳಿದ್ರಿ ನಿಮ್ಮ ಆಧ್ಯಾತ್ಮಿಕ ಜೀವನವನ್ನು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಕಂಡುಕೊಂಡ್ರಿ ಅಂತ. ಹಾಗಿದ್ರೆ ಈ ಆಧ್ಯಾತ್ಮಿಕ ಜೀವನಕ್ಕೆ, ಆಧ್ಯಾತ್ಮಿಕ ದಾರಿಗೆ ಹೇಗೆ ಬಂದ್ರಿ, ಅಥವಾ ಈ ದಾರಿಯನ್ನು ನಿಮಗೆ ಯಾರು ತೋರಿಸಿದ್ರು? ತುಂಬ ಒಳ್ಳೆ ಮಾತು ಕೇಳಿದ್ರಿ ತಾವು. ನನಗೆ ಇನ್ಫ್ಯಾಕ್ಟು ಮಿಡಲ್ ಸ್ಕೂಲಿಂದಾನೇ ಧರ್ಮದ ಬಗ್ಗೆ ತಿಳ್ಕೊಬೇಕು ಅನ್ನೋದು ತುಂಬ ಆಸಕ್ತಿ ಇತ್ತು. ಅದಕ್ಕೆ ನಾನು ಏನು ಮಾಡ್ತಾಯಿದ್ದೆ, ಲೈಬ್ರರಿಯಲ್ಲಿ ಹೋಗುವಾಗ ಸೀನ್ಸ್ ಫ್ರಮ್ ದಿ ಮಿಡಲ್ ಸ್ಕೂಲ್ ಲೈಬ್ರರಿಲಿ ಎಲ್ಲ ಪುಸ್ತಕಗಳು ಓದ್ತಾಯಿದ್ದೆ, ಧಾರ್ಮಿಕ ಪುಸ್ತಕಗಳನ್ನು ಓದ್ತಾಯಿದ್ದೆ. ಅದರಲ್ಲಿ ನನಗೆ ಇವತ್ತು ಕೆಲವು ನೆನಪಿದೆ. ಹಿಂದೂ ಧರ್ಮ ಕ್ಯಾ कहता है, ಜೈನ್ ಧರ್ಮ ಕ್ಯಾ कहता है, ಸಿಖ್ ಧರ್ಮ, ಇಸಾಯಿ ಧರ್ಮ, ಎಲ್ಲ ಧರ್ಮಗಳದು ಯಾವ್ಯಾವುದು ಪುಸ್ತಕಗಳು ಎಲ್ಲ ಇತ್ತು, ಅದು ಓದ್ತಾ ಇದೆ. ಇನ್ನೂ ನಿಮಗೆ ವಂಡರ್ ಎಕ್ಸ್ಪೀರಿಯನ್ಸ್ ಹೇಳ್ದು, ನೀವು ಕೇಳ್ತಾ ನನಗೆಲ್ಲ ಸ್ಮೃತಿ ಆಗ್ತಾಯಿದೆ. ಸೊ ಈ ಥರ ನನಗೆ ಧಾರ್ಮಿಕ ಪುಸ್ತಕ ಓದಬೇಕು ಅಂತ ತುಂಬ ಆಸೆ ಇತ್ತು. 2ನೇದು ನನ್ನಲ್ಲಿ ಆಧ್ಯಾತ್ಮಿಕತೆ ಬಗ್ಗೆ ಹೇಗೆ ಆಸಕ್ತಿ ಇತ್ತು ಅನ್ನೋದಕ್ಕೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ತಮಗೆ. 5ನೇ ಕ್ಲಾಸ್ ಹೋದಾಗ ನಮ್ಮ ಊರಲ್ಲಿ ಒಬ್ಬರು ಮಾತೆ, ನಮ್ಮ ಊರಲ್ಲಿ ಅವರು ಸಂತೋಷಿ ವ್ರತ ಇಟ್ಟಿದ್ರು. ಸಂತೋಷಿ ಮಾತೆದು ವ್ರತ ಅಲ್ಲಿ ಜಾಸ್ತಿ ಇಡ್ತಾರೆ ನಾರ್ತಲ್ಲಿ. ಆ ಸಂತೋಷಿ ವ್ರತ ಇಡುವಾಗ ಏನಪ್ಪ ಅಂದರೆ ಬೆಲ್ಲ ಮತ್ತು ಕಳ್ಳೆ ಅದಿರಡೆ ಅವರು ಪ್ರಸಾದ ರೂಪದಲ್ಲಿ ಕೊಡೋದು ಎಲ್ಲರಿಗೆ. ಆ ಮಾತೆಜಿಗೆ ಸತ್ಯನಾರಾಯಣ ಕಥೆ ಹೋದವ್ರು ಯಾರು ಇಲ್ಲ, ಸಂತೋಷಿ ಮಾತದ ಕಥೆ ಹೋದವ್ರು ಯಾರು ಇರಲಿಲ್ಲ. ಆವಾಗ ಅವರು ಬಂದು ಟೀಚರ್ಗೆ ಹೇಳಿದ್ರು, ನೀವು ನಿಮ್ಮ ಸ್ಕೂಲಿಂದ ಒಬ್ಬನ ವಿದ್ಯಾರ್ಥಿನ ಕಳಿಸಿ, ನನಗೆ ಓದಕ್ಕೆ ಬರೋದಿಲ್ಲ, ಸೊ ಆ ಸಂತೋಷಿ ವ್ರತದ ಕತೆ ನನಗೆ ಒಂದು 15 ನಿಮಿಷ ಓದಬೇಕು ಒಂದು ನನ್ನ ಮನೆಗೆ ಅಂತ 4-5 ದಿನ ಕಳಿಸ್ಕೊಡಿ ಅಂತ ಕೇಳುವಾಗ ನಮ್ಮ ಟೀಚರ್ ಇದ್ದವರು ನನಗೆ ಕಳಿಸ್ಕೊಟ್ರು. ಸೊ ನಾನು ಹೋಗಿ ಅವ್ರ ಮನೆಯಲ್ಲಿ ಆ ಸಂತೋಷಿ ವ್ರತದ ಕತೆ ಕೂಡ ಹೇಳ್ತಾ ಬಂದಿದ್ದೆ. ಅದೇ ಥರ ನಮ್ಮ ಊರಲ್ಲಿ ಒಂದು ಟೆಂಪಲ್ ಇತ್ತು. ಆ ಟೆಂಪಲಲ್ಲಿ ಕೂಡ ಸತ್ಸಂಗ ಮಾಡುವಾಗ ನಾನು ಹೋಗ್ಬಿಟ್ಟು ಕೆಲವು ಅವ್ರ ಜೊತೆ ಕೂತ್ಕೊಳ್ಳೋದು. ಅಂದರೆ ಭಕ್ತಿ ಸಂಸ್ಕಾರ, ಸಂಗೀತ ಇರ್ಬೋದು, ಭಜನೆ ಮಾಡುವಂಥದ್ದು ಇರ್ಬೋದು, ಒಂದು ಪರಮಾತ್ಮನ ಪೂಜೆ ಮಾಡೋದು, ಅದು ಸಂಸ್ಕಾರ ಇತ್ತು ಅಣ್ಣ ಅವರೇ ಆಗಲಿನ.
ಬಾಲ್ಯವಸ್ಥೆನೇ ಇತ್ತು. ಸೊ ಬರ್ತಾ ಬರ್ತಾ ಈ ಕಡೆ ಮೈಸೂರಿಗೆ ನಾನು ಬಂದೆ. ಮೈಸೂರು 1978 ಬಂದಿದೆ. ಮೈಸೂರು ಬರೋ ಮುಂಚೆ ನಮ್ಮ ದೊಡ್ಡಣ್ಣ ಬೀಕ್ ಸಿಂಗ್ ಅಣ್ಣವರು ಅವರು ಇಲ್ಲೇ ಆಗಲೇ ಬಂದಿದ್ದರು. ಅವರು 68 ಬಂದಿದ್ದರು ಮೈಸೂರಿಗೆ. ಹಾಂ, ಸೊ ನನಗಿಂತ 10 years ಮುಂಚೆ ಬಂದಿದ್ದರು. ಆಮೇಲೆ ನಾನು 78 ಬಂದೆ. ಅವರು ನಾನು ಬಂದ ಆದಮೇಲೆ 86 ಜ್ಞಾನಕ್ಕೆ ಹೋದರು ಅವರು. ಆವಾಗ ನಾನು ಬಿಸ್ನೆಸ್ಸಲ್ಲಿ ಇದ್ದೆ, ಸ್ಟಡಿ ಮಾಡ್ತಾಯಿದ್ದೆ BCom. ಆದರೆ ಅವರು ಬ್ರಹ್ಮಕುಮಾರಿ ಆಶ್ರಮಕ್ಕೆ ಹೋಗ್ತಾಯಿದ್ರು. ಆವಾಗ ನನಗೆ ಗೊತ್ತಿಲ್ಲ ಇಲ್ಲಿ ಯಾಕೆ ಹೋಗ್ತಾಯಿದ್ದೆ ಏನಂತ. ಹೋಗ್ತಾಯಿದ್ರು, ನಾನು ಅಂಗಡೀಲಿ ಇರ್ತಾಯಿದ್ದೆ. ಸರಿ, ಈ ಥರ ನಮ್ಮ ಅಣ್ಣನ ಹೋಗೋದು ನೋಡಿದೆ. ಆದರೆ ನಾನು ಹೋಗಬೇಕು ಅಂತ ಅವಾಗ ಏನು ಮನಸ್ಸು ಅನಿಸಿಲ್ಲ. ನಾವು ಬಿಸ್ನೆಸ್ ಚೆನ್ನಾಗಿ ಮಾಡಬೇಕು, ಕಷ್ಟಪಟ್ಟು ಸಂಪಾದನೆ ಮಾಡಬೇಕು ಅನ್ನೋದು ಇತ್ತು. ಇಂಪ್ರೂವ್ ಆಗಬೇಕು ಅಂತ ಒಂದು ಗುರಿ ಇತ್ತು. ಹೀಗೆ ಆಗ್ತಾ ಸ್ವಲ್ಪ 1986 ದಾದಿ ಜಾನಕಿಜಿ ಬಂದಿದ್ದರು ಮೈಸೂರಿಗೆ. ಇಲ್ಲಿ ಜಗನ್ನಾಥ ಪ್ಯಾಲೇಸಲ್ಲಿ ಅವರು ಪ್ರೋಗ್ರಾಮ್ ಇಟ್ಟಿದ್ರು. ಆಗ ನಮ್ಮ ಅಣ್ಣ ನನಗೆ ಕಳಿಸ್ಕೊಟ್ರು, ಆ ಪ್ರೋಗ್ರಾಮ್ ನೋಡ್ಕೊಂಡು ಬಂದಿಂತ. 86 ನಾನು ಹೋಗಿದ್ದೆ. ಅಲ್ಲಿ ನನಗೆ ಇವತ್ತು ನೆನಪಿದೆ. 86 ಆವಾಗ ದಾದಿ ಜಾನಕಿ ಅವ್ರು ಏನು ಭಾಷಣ ಕೊಟ್ಟರು, 2 ಶಬ್ದ ಇವತ್ತು ನೆನಪಿದೆ. ಒಂದು ಏನಂದರೆ, ಅವರು ಆವಾಗ ನಿರ್ಗುಟ್ ಸಮ್ಮೇಳನ ಆಗಿತ್ತು. ಆ ನಿರ್ಗುಟ್ ಸಮ್ಮೇಳನಕ್ಕೆ ಇಂದಿರಾ ಗಾಂಧಿ ಪ್ರೆಸಿಡೆಂಟ್ ಆಗಿದ್ದರು. ಆವಾಗ ವಿಶ್ವದಲ್ಲಿ ಸ್ವಲ್ಪ ಎಲ್ಲ ಕಡೆ ಯುದ್ಧದ್ದು ಅದೆಲ್ಲ ಮಾಹೋಲ್ ಇರೋ ಕಾರಣ ದಾದಿ ಜಾನಕಿ 2 ಶಬ್ದ ಹೇಳಿದ್ರು. ಇವತ್ತು ಜಗತ್ತಲ್ಲಿ ಎಲ್ಲರೂ ಶಾಂತಿ ಸ್ಥಾಪನೆ ಮಾಡಬೇಕು ಅಂತಿದ್ದಾರೆ, ಆದರೆ ಅವ್ರ ಕೈಯಿಂದ ಯಾರಿಂದ ಶಾಂತಿ ಸ್ಥಾಪನೆ ಮಾಡೋಕ್ಕೆ ಆಗ್ತಾಯಿಲ್ಲ. ನಾನು ಇವತ್ತು ಎಲ್ಲರಿಗೂ ಆಹ್ವಾನ ಮಾಡ್ತೀನಿ, ನೀವು ಶಾಂತಿ ನೋಡಬೇಕಾದ್ರೆ ಇವತ್ತು ಈ ಹಾಲಲ್ಲಿ ಬಂದು ನೋಡಿ ಅಂತ. ಆ ದಾದಿ ಹೇಳೋದು ಆ ಶಬ್ದ. ಮತ್ತು 5 ನಿಮಿಷ ಯೋಗ ಮಾಡಿಸಿದ್ರು ಅವಾಗ ದಾದಿ ಜಾನಕಿ. ನಾನು ಕೂತಿದ್ದೆ ಹೀಗೇನೆ. ಆ ಯೋಗ ಮಾಡಿಸುವಾಗ ಆ ವೈಬ್ರೇಷನು ಮತ್ತು ದಾದಿದು ಮಾತಾಡೋದು ಆ ಶಬ್ದದ್ದು ಶಕ್ತಿಗಳು, ಧ್ವನಿಗಳು, ಅದರಲ್ಲಿ ಎಷ್ಟು ದಿವ್ಯತೆ ತುಂಬಿತ್ತು ಅಂದರೆ, ಅದು ಫಸ್ಟ್ ಇಂಪ್ರೆಷನ್ ನನಗೆ ಬ್ರಹ್ಮಕುಮಾರಿದಾಗಿರೋದು ದಾದಿ ಜಾನಕಿಯಿಂದ 86. ಆದರೆ ನಾನು 86 ಅದು ಕೇಳ್ಕೊಂಡು ಬಂದಮೇಲೆ ಸ್ವಲ್ಪ ಇಂಪ್ರೆಷನ್ ಆಯಿತು. ಅಂದರೆ ಸಮಥಿಂಗ್ ಡಿಫ್ರೆಂಟ್ ಆಗಿದೆ ಅಂತ ಒಂದು ಶಕ್ತಿ ಅನುಭವ ಆಯಿತು, ದಿವ್ಯತೆ ಅನುಭವ ಆಯಿತು. ಆನಂತರ 90 ನಾನು ಈಗ ತಾವು ನಮ್ಗೆ ಕೇಳ್ತೀನಿ, ನಿಮ್ಮ ಜರ್ನಿ ಹೇಗೆ ಬ್ರಹ್ಮಕುಮಾರಿ ಶುರು ಆಯಿತು ಅಂತ. ಇದು ಕೂಡ ಇನ್ಫ್ಯಾಕ್ಟ್ ವೆರಿ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸು. 1990 10th March ಮೈಸೂರಲ್ಲಿ ಮೆಡಿಕಲ್ ವಿಂಗ್ ಅವರು ಬಂದಿದ್ದರು ಸರ್ವಿಸ್ ಮಾಡೋಕ್ಕೆ ಡೆಲ್ಲಿಯಿಂದ. ಆವಾಗ ಹೋಳಿ ಹಬ್ಬ ಇತ್ತು. ನಾನು ಮನೇಲಿ ಕೂತಿದ್ದೆ. ಒಂಥರ ಜಸ್ಟ್ ಹೋಳಿ ಹಬ್ಬ ಇದ್ದರೆ ಅಂಥದ್ದೇನು ಖುಷಿಯಿಂದ ಆಚರಿಸ್ಬೇಕು ಅಂತ ಇರಲಿಲ್ಲ. ಒಂಥರ ನಿರಾಸೆಯಲ್ಲಿ ಇದ್ದೆ ಅಂತ ಹೇಳ್ಬೋದು. ಯಾವುದೋ ಕಡೆ ಆಸಕ್ತಿ ಇಲ್ಲದೆ ಸೈಲೆನ್ಸಲ್ಲಿ ಕೂತ್ಕೊಬಿಡೋಣ, ಏನು ಬೇಡ ಆಚರಿಸೋದು ಅಂತ. ಸರಿ, ಸಂಜೆ ಒಂದು ಹಿಂದಿನ ದಿನ ನಾನು ಒಂಥರ ಖುಷಿ ಇಲ್ದಂಗೆ ಒಂಥರ ಇತ್ತು. ಹಬ್ಬದ ದಿನ ಅಂದರೆ ಖುಷಿ ಇರಬೇಕು, ಬಟ್ ನನಗೆ ಅವತ್ತು ಮಾತ್ರ ಒಂಥರ ಅನಾಸಕ್ತಿ ಜೀವನ ಹತ್ರ ಆಗಿತ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋಳಿ ದಿನಾನೇ ನಮ್ಮ ಅಣ್ಣವ್ರು ಯಾವಾಗ ಒಂಟಿಕೊಪ್ಪಲಲ್ಲಿ ಪ್ರೋಗ್ರಾಮ್ ಇತ್ತು ಅವತ್ತು ಬ್ರಹ್ಮಕುಮಾರಿದು ಮೆಡಿಕಲ್ ವಿಂಗ್ದು. ಅವರು ಹೋಗಾಗ ನಾನೇ ವಾಲಂಟಿಯರಾಗಿ ಅವ್ರಿಗೆ ಓಪನ್ ಮಾಡಿದೆ, ನಾನು ಬರ್ತೀನಿ ನಿಮ್ಮ ಜೊತೆ ಅಂತ. ಇದು ಕೇಳಿ ಅವ್ರಿಗೆ ತುಂಬ ಖುಷಿ ಆಯಿತು ಅಣ್ಣವರಿಗೆ. ಯಾಕಂದರೆ ನನ್ನ ಸ್ವಭಾವ ಆವಾಗ ಸ್ವಲ್ಪ ಕೋಪ ಆಯಿತು, ಸ್ವಲ್ಪ ಏನು ಚೆನ್ನಾಗೇ ಕೋಪ ಆಯಿತು ಅಂತ ಹೇಳ್ಬೋದು. ಅದರಿಂದ ನಾನು ಕರಿಬೇಕಾದ್ರೆ ಅವ್ರು ಸ್ವಲ್ಪ ಸಂಕೋಚ ಆಗ್ತಾಯಿದ್ದು, ಬರ್ತಾನಲ್ವ ಇಲ್ಲ ಏನಾದರೂ ಹೇಳ್ತಾರೆ ಅಂತ. ಆದರೆ ಅವತ್ತು ಮಾತ್ರ ನಾನೇ ವಾಲಂಟಿಯರಾಗೆ ಬರ್ತೀನಿ ಅಂತ ಹೇಳಿಬಿಟ್ಟು, ಅದು ಪರಮಾತ್ಮನ ನೀವು ಕೃಪೆ ಅಂತ ಹೇಳ್ಬೋದು, ಅವ್ರ ಟಚಿಂಗ್ ಹೇಳ್ಬೋದು. ಸೊ ಹಾಗಾಗಿ ಅಣ್ಣನ ಜೊತೆ ಫಸ್ಟ್ ಟೈಮ್ ನಾನು ಒಂಟಿಕೊಪ್ಪಲ್ಗೆ ಬ್ರಹ್ಮಕುಮಾರೀಸ್ ಕ್ಯಾಂಪಸ್ಸಲ್ಲಿ ಕಾಲಿಟ್ಟೆ ಅಣ್ಣವ್ರೆ 1990 10th March. ನೀವು ಅಲ್ಲಿ ಫಸ್ಟ್ ಟೈಮ್ ಹೋದಾಗ 10ನೇ ತಾರೀಕು ಮಾರ್ಚ್ 1990 ಏನು ಹೋದ್ರಿ ಬ್ರಹ್ಮಕುಮಾರಿ ಸೇವಾ ಕೇಂದ್ರಕ್ಕೆ. ಫಸ್ಟ್ ಟೈಮ್ ಸೇವಾ ಕೇಂದ್ರಕ್ಕೆ ಹೋದಾಗ ನಿಮ್ಗೇನು ಅನ್ನಿಸ್ತು? ಯಾಕಂದರೆ ಅದಕ್ಕಿಂತ ಮುಂಚೆ ನೀವು ಸೇವಾ ಕೇಂದ್ರ ನೋಡಿಲ್ಲ. ಪ್ರೋಗ್ರಾಮ್ಗೆ ಅಟೆಂಡ್ ಮಾಡಿದ್ರಿ, ಓಕೆ. ಹಾಗೆ ಸೇವಾ ಕೇಂದ್ರಕ್ಕೆ ಹೋದಾಗ ಆ ಸೇವಾ ಕೇಂದ್ರವನ್ನು ನೋಡಿ ನಿಮ್ಗೇನು ಅನ್ನಿಸ್ತು? ಸೇವಾ ಕೇಂದ್ರಕ್ಕೆ ಹೋಗಿದ್ವಿ. ಎಲ್ಲ ಶ್ವೇತ ವಸ್ತ್ರಧಾರಿಗಳು, ಎಲ್ಲ ಬಿಳಿ ಬಟ್ಟೆಯವರು. ನನಗೆ ಸಂಕೋಚ, ಇವ್ರ ಜೊತೆ ಹೇಗೆ ಮಾತಾಡೋದು, ಹೇಗೆ ಒಂಥರ ಒಂದು ಸಂಕೋಚ ನೇಚರ್ ನೋಡಿದ ತಕ್ಷಣ. ಯಾಕಂದ್ರೆ ಅವ್ರದ್ದೇ ನಡೆ ನುಡಿ ಮಾತು ಮುಖಾಚಾರ ಎಲ್ಲ ಒಂಥರ ನಮ್ಮ ಲೌಕಿಕ ಪ್ರಪಂಚದಿಂದ ಭಿನ್ನವಾಗಿತ್ತು. ಆದರೆ ಸೈಲೆನ್ಸಲ್ಲಿ ಹೋಗ್ಬಿಟ್ಟು ಹಾಲಲ್ಲಿ ಕೂತ್ಕೊಂಡೆ. ಆ ಕೂತ್ಕೊಂಡು ಅವ್ರದ್ದೆಲ್ಲ ನೋಡಿದ್ರೆ ಒಂಥರ ದಿವ್ಯತೆ ಅನ್ನೋದು ಆಭಾಸ ಆಯಿತು, ಕಾಣ್ತು ಅವರಲ್ಲಿ. ಅವನ್ನ ಮಾತಾಡೋದು ನೋಡಿ ಆಗಲಿ, ಎಲ್ಲ ರೀತಿಯಲ್ಲಿ ಒಂಥರ ಅಲೌಕಿಕ ಅನ್ನಿಸ್ತು ನನಗೆ ಅವತ್ತು. ಯಾರ ಜೊತೆ ಏನು ಮಾತಾಡಿಲ್ಲ. ಆದರೆ ನಮ್ಮ ಭೀಕ್ಷಣ ಅವರು ಲಕ್ಷ್ಮೀ ಬೆಂಜಿಗೆ ಮೊದಲನೇ ಇಲ್ಲಿ ಮೈಸೂರು ಸಬ್ ಝೋನಲ್ಲಿ ಲಕ್ಷ್ಮೀ ಬೆಂಜಿ ಹೆಡ್ ಆಗಿದ್ದಾರೆ. ಅವ್ರಿಗೆ ಕಿವಿ ಮಾತು ಹೇಳಿರಬೇಕು, ನಮ್ಮ ತಮ್ಮ ಇವತ್ತು ಬಂದಿದ್ದಾನೆ, ಬೆಂಜಿ ಹೇಗಾರ ಮಾಡಿ ಅವ್ರಿಗೆ ಕೋರ್ಸ್ ಕೊಡಿ ಅಂತ ಅವ್ರು ಹೇಳಿರಬೇಕು ಅಂತ ಇಟ್ಕೊಂಡು. ಆವಾಗ ಕ್ಲಾಸಸ್ ಎಲ್ಲ ಮುಗಿದ ಮೇಲೆ ಕೂಡಲೇ ನನಗೆ ಬಂದ್ಬಿಟ್ಟು ಒಬ್ಬರು ಅಕ್ಕ ಅವ್ರು ಬಂದಿದ್ದರು. ನನಗೆ ಹೆಸರು ನೆನಪಿಲ್ಲ ಇವತ್ತು, ಹೊಸೊಬ್ರು ಇದ್ದರು. ಅವರು ಡೆಲ್ಲಿ ಕ್ಯಾಂಪಲ್ಲಿ ಬಂದಿದ್ದರು. ಬಂದು ಬಾಬಾ ರೂಮ್
ನಾವು ಅಲ್ಲಿ ನಮ್ಮದು ಮೆಡಿಟೇಷನ್ ರೂಮ್ ಇರುತ್ತೆ ಬ್ರಹ್ಮಕುಮಾರಿಜಲ್ಲಿ, ಅಲ್ಲಿ ಬಾಬಾ ರೂಮ್ಗೆ ಕರ್ಕೊಂಡು ಹೋಗಿ ಕೂರಿಸಿದ್ರು ನನಗೆ. ಕೂರಿಸಿದ್ರು, ನಾನು ಕೂತಿದ್ದೆ 5 ನಿಮಿಷ ಚಿತ್ರ ನೋಡಿಕೊಂಡು ಬ್ರಹ್ಮ ಬಾಬಾರ್ದು ಕೂತಿದ್ದೆ. 5 ನಿಮಿಷ ಆದಮೇಲೆ ಒಬ್ಬರು ಬಂದಿದ್ದರು. ಸಿ ವಾಸ್ ಫ್ರಮ್ ದಿ ಮೆಡಿಕಲ್ ಇದು ಬಂದಿತ್ತು, ವಿಂಗ್ ಬಂದಿತ್ತು. ಮೆಡಿಕಲ್ ವಿಂಗಲ್ಲಿ ಅವರು ಡಾಕ್ಟರ್ಸ್ ಬೈ ಪ್ರೊಫೆಷ್ನಲ್. ಅವರು ಬಂದು ನನ್ನ ಹತ್ರ ಒಂದು ಬ್ರಹ್ಮಕುಮಾರಿ ಬಗ್ಗೆ ಸ್ವಲ್ಪ ಹೇಳೋದು ಶುರು ಮಾಡಿದರು ಹಿಂದಿಯಲ್ಲಿ. ಸರಿ, ಹಿಂದಿ ಇನ್ಫ್ಯಾಕ್ಟ್ ನನಗೆ ಗೊತ್ತು. ಆವಾಗ ಅವ್ರು ಹೇಳುವಾಗ ಜನರಲ್ ಆಗಿ ಮಾತಾಡಿದ್ರು, ನಮಗೇನು ಜ್ಞಾನದ ಬಗ್ಗೆ ಏನು ಹೇಳಿಲ್ಲ, ಜನರಲ್ ಆಗಿ ಮಾತಾಡೋದು. ಅಂದರೆ ಇವತ್ತು ವಿಶ್ವದಲ್ಲಿ ನೋಡಿ ತುಂಬ ಅಶಾಂತಿ ಇದೆ, ಮನೇಲಿ ಎಲ್ಲೂ ಸುಖ ಶಾಂತಿ ಇಲ್ಲ, ಯಾವುದಲ್ಲಿ ಆಗಲಿ ಇವತ್ತು ಒಂದು ಸುಖ ಕೊಡುವಂಥದ್ದು ಯಾವುದೂ ಪ್ಲೇಸ್ ಇಲ್ಲ ಜಗತ್ತಲ್ಲಿ. ಆದರೆ ನಿಜವಾಗ್ಲೂ ಸುಖ ಸಿಕ್ಕುವಂಥದ್ದು ಹೇಗೆ ಅನ್ನೋದ್ರ ಬಗ್ಗೆನೇ ಜನಗಳಿಗೆ ಗೊತ್ತಿಲ್ಲ. ಎಲ್ಲ ಕಡೆ ಹೋಗ್ತಾರೆ ಬರ್ತಾರೆ, ಆದರೆ ಸುಖ ನಮ್ಮದು ಸಿಗ್ತಾ ಇಲ್ಲ. ನನಗೆ ಹೇಗೆ ಅನ್ನಿಸ್ತು ಅವ್ರ ಮಾತಂದರೆ, ನನಗೆ ಏನು ಬೇಕೋ ಅದೇ ಹೇಳ್ತಾ ಇದ್ರು ಅವರು ಅಂತ. ನನಗೆ ಐ ಕನ್ವಿನ್ಸ್ಡ್ ವೆರಿ ಮಚ್. ತುಂಬ ಚೆನ್ನಾಗಿ ಕನ್ವಿನ್ಸ್ ಆಯಿತು ಅವ್ರ ಮಾತುಗಳು. ನಾನು ಅವ್ರ ಜೊತೆ ಅಷ್ಟು ಮಾತಾಡಿದೆ. ಹೌದು ಬೆಂಜಿ, ಆಪ್ ಜೋ ಬತಾರೆ ಹೇ ವೆರಿ ಟ್ರೂ. ನಮ್ಗೆ ಯಾವುದು ಈ ಜಗತ್ತಲ್ಲಿ ಇವತ್ತು ಸುಖ ಖುಷಿ ಅನ್ನೋದು ಸಿಗ್ತಾ ಇಲ್ಲ ಯಾವುದೇ ರೀತಿಲಿ. ನಾನು ಅದನ್ನೇ ಹುಡುಕ್ತಾ ಇದ್ದೀನಿ. ನನಗೆ ಏನು ಬಯಕೆ ಇದೆಯೋ, ಏನು ಜೀವನದಲ್ಲಿ ಕೊರತೆ ಇದೆ, ಅದನ್ನು ನೀವು ಹೇಳ್ತಾ ಇದ್ರಿ ಅನ್ನೋದು ತುಂಬ ಖುಷಿ ಆಯಿತು ಅವತ್ತು ಫಸ್ಟ್ ಡೇ ಕೇಳುವಾಗ. ಅಫೀಲ್ ಆಯಿತು ನನಗೆ ಒಂಥರ, ನಿಜವಾಗ್ಲಿ ನಮ್ಮ ಜೀವನಕ್ಕೆ ಏನು ಬೇಕಾಗತ್ತೆ ಅದೇ ಜ್ಞಾನ ಅವ್ರು ಹೇಳ್ತಾ ಇದ್ದಾರೆ ಅಂತ. ನನ್ನ ಮೊದಲನೇ ದಿನಾನೇ ತುಂಬ ಚೆನ್ನಾಗಿ ಇಂಪ್ರೆಸ್ಡ್ ಆಗಿ, ಬಿಕಾಸ್ ಆಫ್ ದಿಸ್ ಸ್ಪಿರಿಚುವಲ್ ನಾಲೆಡ್ಜ್. ಇದು ಪ್ರಥಮ ದಿನ ಆಯಿತು ಅವ್ರ ಜೊತೆ. ಒಂಟಿಕೊಪ್ಪಲ್ಲಿ ಅವತ್ತು ಪ್ರೋಗ್ರಾಮ್ ಇತ್ತು. ಸೆಕೆಂಡ್ ಡೇ ಮತ್ತೆ ನನಗೆ ಕೋರ್ಸ್ ಆಗಬೇಕು ಅಂತ ಹೇಳಿದ್ರು. ಯಾಕಂದ್ರೆ ಅವತ್ತು ಅಂದರೆ 3 ದಿನ ಇನ್ನೂ ಕೋರ್ಸ್ ತೊಗೊಳ್ಳಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೋದೆ, ಯಾಕಂದರೆ ಮೊದಲನೇ ಅನುಭವ ಚೆನ್ನಾಗಿ ಆಯಿತು, ಇಂಪ್ರೆಷನ್ ಚೆನ್ನಾಗಾಯಿತು. ಸೆಕೆಂಡ್ ಡೇ ನಾನು ಹೋಗಿದ್ದೆ ಬೇರೆ ಸೆಂಟ್ರಲ್ಲಿ, ಅಲ್ಲಿ ಬರಲಿಲ್ಲ. ಅಗ್ರಹಾರ ಅಂತ ನಮ್ಮ ಮನೆ ಹತ್ರ ಇರೋ ಸೆಂಟ್ರ್, ಇಲ್ಲಿ ಹೋಗಿದ್ದೆ. ಅಲ್ಲಿ ಹೋದರೆ ಇನ್ನೊಬ್ಬರು ಬೇರೆ ಟೀಚರ್, ಅವರು ಡೈಲಿ ಅವರು ಇದ್ದರು. ಅವತ್ತು ಒಂದು ದಿನ ಇಂಟ್ರಾಕ್ಟ್ ಮಾಡಿದ್ರು. ಸೆಕೆಂಡ್ ಡೇ ಟೀಚರ್ಸ್ ಬೇರೆಯವ್ರು ಕೂತಿದ್ರು. ಆ ಸೆಕೆಂಡ್ ಡೇ ನಾನು ಸ್ವಲ್ಪ ಜ್ಞಾನಕ್ಕೆ ಬರೋ ಮುಂಚೆ ಭಕ್ತಿ ಮಾಡಿದ ಗೀತೆ ಹೋಗ್ತಾ ಇದೆ ದಿನ ಮನೆಯಲ್ಲಿ. ಹರಿದ್ವಾರದಿಂದ ತೊಗೊಂಡ್ಬಂದೆ ನಾನು, ಗೋರಖ್ಪುರ ಗೀತೆ ಓದೋದು ಮತ್ತು ಭಕ್ತಿ ಭಾವದಲ್ಲಿ ನಾನು ಸ್ವಲ್ಪ. ಆವಾಗ ಅವರು ಕೋರ್ಸ್ ಶುರು ಮಾಡುವಾಗ ನಾನು ಸ್ವಲ್ಪ ವಿತರ್ಕ ಮಾಡಿದೆ ಅವ್ರ ಜೊತೆ. ಹಾಗಿಲ್ಲ ಹೀಗಿಲ್ಲ ಹಾಗೆ ಅಂತ. ಸೊ ಸಿ ವಾಸ್ ನಾಟ್ ಏಬಲ್ ಟು ಕನ್ವಿನ್ಸ್ ಮಾಡೋಕ್ಕಾಗಲಿಲ್ಲ ನನಗೆ. ಕೆಲವು ಉತ್ತರ ಕೊಡೋಕ್ಕಾಗಲಿಲ್ಲ ಆವಾಗ ನಾನು ಅಣ್ಣನ ಕೇಳಿದೆ, ನಮಗೇನು ಇವ್ರು ಹೇಳೋದು ಸ್ವಲ್ಪ ಅಷ್ಟು ಇಳಿಸಿಲ್ಲ ಅಂತ, ಸರಿ ಅನಿಸ್ತಾ ಇಲ್ಲ, ನನಗೆ ಕನ್ವಿನ್ಸ್ ಆಗ್ತಾ ಇಲ್ಲ ಅಂತ. ಆವಾಗ ಮತ್ತೆ ಭವಿಷ್ಯ ಬೇಂಜಿ ಹತ್ರ ಮಾತಾಡಿರಬೇಕು, ಲಕ್ಷ್ಮೀ ಅಕ್ಕ ನಮ್ಮ ಯಾರು ಹೆಡ್ ಇದ್ದಾರೆ ಅವ್ರ ಹತ್ರ, ಈ ವೀರಮ್ಗೆ ಸ್ವಲ್ಪ ಕೋರ್ಸ್ ಕೊಡೋರು ಯಾರಾದರೂ ಒಬ್ಬರು ಕರೆಕ್ಟಾಗಬೇಕು, ಇಲ್ಲಾಂದರೆ ಇವರು ಒಪ್ತಾ ಇಲ್ಲ ಅಂತ. ನೆಕ್ಸ್ಟ್ ನನಗೆ ಏನು ಮಾಡಿದ್ರು, 3ನೇ ದಿನ ಫಸ್ಟ್ ಡೇ ಒಂಟಿಕೊಪ್ಪಲ್, ಸೆಕೆಂಡ್ ಡೇ ಅಗ್ರಹಾರ, ಥರ್ಡ್ ಡೇ ಕುವೆಂಪು ನಗರಲ್ಲಿ ಒಂದು ಹೊಸ ಸೆಂಟ್ರ್ ಓಪನ್ ಆಗಿದ್ರು. ಅಲ್ಲಿ ಆ ಹೊಸ ಸೆಂಟ್ರಲ್ಲಿ ಶಾರದಾ ಬೇಂಜಿ ಇನ್ಚಾರ್ಜ್ ಆಗಿದ್ರು. ಬಿಫೋರ್ ಕಮ್ಮಿಂಗ್ ಟು ದಟ್ ಸೆಂಟರ್ ಸಿ ವಾಸ್ ಎಟ್ USA. ಸೊ ಹಾಗೆ ಜಸ್ಟ್ 1 ವರ್ಷ ಹಿಂದೆ ಓಪನ್ ಆಗಿತ್ತು ಆ ಸೆಂಟ್ರ್. ಸೊ ಅವರು ಚೆನ್ನಾಗಿ ಹೇಳ್ಕೊಡ್ಬೋದು ನನಗೆ ಕುವೆಂಪು ನಗರ ಕಳಿಸಿದ್ರಣ್ಣ 3ನೇ ದಿನ. ಸರಿ, 3ನೇ ದಿನ ಅಲ್ಲಿ ಹೋಗಿದ್ದೀನಿ. ಅಲ್ಲಿ ಹೋದರೆ ಇಲ್ವೇ ಇಲ್ಲ ಅವರು, ಬೇಂಜಿನ ಇಲ್ಲ ಅಲ್ಲಿ ಅವತ್ತು. ಯಾಕಂದರೆ ಮೆಡಿಕಲ್ ವಿಂಗ್ಸ್ ಬಂದಿದ್ರು ಅಲ್ಲಿ ಸೇವ್ ಮಾಡೋಕ್ಕೆ. ಸೊ ಭವಿಷ್ಯ ಅವರೆಲ್ಲ ಹಾಸ್ಪಿಟಲ್ ಕಡೆ ಎಲ್ಲ ಕಾಲೇಜ್ ಕಡೆ ಹೋಗಿರಬೇಕು. ಆವತ್ತು ನಾನು ಹೋಗಿದ್ದೆ. ಇನ್ನೊಬ್ಬರು ಚಿಕ್ಕಕ್ಕವ್ರು ಇದ್ರು ಅಲ್ಲಿ, ಅವ್ರ ಹೆಸರು ಸುನಂದ ಬೇಂಜಿ ಅಂತ. ಅವರು ನನಗೆ ಜಸ್ಟ್ ಪ್ರೀತಿಯಿಂದ ಮಾತಾಡಿಸ್ಬಿಟ್ಟು ಕೂರಿಸಿದ್ರು. ಆವತ್ತು ನಾನು ಆ ಸೆಂಟ್ರಿಗೆ ಹೋಗುವಾಗ 4 ಜನ ಕೂತಿದ್ರು ಮಾತ್ರ ಕ್ಲಾಸಲ್ಲಿ. ಅದರಲ್ಲಿ 3 ಜನ ಎಲ್ಲ ಅಬೌವ್ 70 years. ಆದರೆ ಒಬ್ಬರು ಮಾತ್ರ ನನ್ನ ಏಜವ್ರು ಕೂತಿದ್ರು. ಅವ್ರ ಹೆಸರು HS ಬಲ್ಲಾಲ್ ಅಂತ. ಈಗಲೇ ನನಗೆ ಫಸ್ಟ್ ಆ್ಯಂಡ್ ಬೆಸ್ಟ್ ಫ್ರೆಂಡು, ದಿವ್ಯ ಜೀವನ ಆದಮೇಲೆ. ಅವರು ಕೂತಿರೋದು ನನಗೆ ಸ್ವಲ್ಪ ಸಮಾಧಾನ ಆಯಿತು, ಪರವಾಗಿಲ್ಲ ನನ್ನ ಏಜವ್ರು ಒಬ್ಬರು ಇದ್ದಾರೆ, ಕೂತ್ಕೋಬೋದು ಅಂತ. ಸೊ 4 ಜನಲ್ಲೇ ಅವರೊಬ್ಬರು ಪರಿಚಯ ಆದರು ಅವತ್ತು ಜಸ್ಟ್ ನಮ್ಮ ಟೀಚರ್ ಇದ್ದವರು ಪ್ರೀತಿಯಿಂದ ಕೂರಿಸಿ ನಮ್ಮನ್ನ ಟೀ ಕಾಫಿ ಕೊಟ್ಟು ದೋಸೆದು ನಾಷ್ಟ ಮಾಡಿಸಿ ವಾಪಸ್ ಕಳಿಸಿದ್ರು. ಹೇಗೆ ನೋಡಿ, ಅತಿಥಿ ಸತ್ಕಾರ ನಾವು ಭಾರತದಲ್ಲಿ ಕೇಳಿದ್ದೀವಿ. ಅದು ಅತಿಥಿ ಸತ್ಕಾರ ಎಲ್ಲಿ ಆಗುತ್ತೆ? ಅತಿಥಿಗಳ ಜೊತೆ ಆಗುತ್ತೆ. ಅಂದರೆ ಅವ್ರ ನೆಂಟರು ಅವ್ರ ನೆಂಟರು ಮನೆಗೆ ಹೋದರೆ ಮಾತ್ರ ಅತಿಥಿ ಸತ್ಕಾರ. ಆದರೆ ನಂದು ಯಾವುದೋ ದೈಹಿಕ ರಿಲೇಷನ್ಶಿಪ್ ಇಲ್ಲ ಸಂಸ್ಥೆ ಜೊತೆ. ಇದು ಅಂತಾನೂ ಗೊತ್ತಿಲ್ಲ, ಪರಿಚಯನೂ ಇಲ್ಲ, ಯಾವ ಪರಿಚಯ ಇಲ್ಲ. ಮೊದಲನೇ ದಿನ ಅವರು ಯಾರು ಅಂತ ನನಗೆ ಗೊತ್ತಿಲ್ಲ, ನಾನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ಆದರೆ ನೋಡಿ, ಆ ಆತ್ಮೀಯ ಪ್ರೀತಿ ಅನ್ನೋದು, ಸ್ನೇಹ ಅನ್ನೋದು ನಾನು ಮೊದಲನೇ ದಿನ ಅನುಭವ ಮಾಡಿದೆ. ನಾನು ಇವ್ರು ಏನಾಗಬೇಕು ಅಂತ ನನಗೆ ದೋಸೆ ಬಡಿಸ್ಬೇಕು, ನಾಷ್ಟ ಮಾಡಿಸಿ ಕಳಿಸ್ಬೇಕು ಅಂತ ಏನಿಲ್ವಲ್ಲ. ಹಾಗಾಗಿ ಅದು ಸೀದಾ ಹೇಳಿ ಕಳಿಸ್ಬೇಕು, ನಾಳೆ ಬನ್ನಿ ದೊಡ್ಡವರಿಲ್ಲ ಅಂತ ಹೇಳಿ ಕಳಿಸ್ಬೋದಾಗಿತ್ತು. ಬಟ್ ಹಾಗೆ ಕಳಿಸಿಲ್ಲ ಅವರು ಬ್ರದರ್. ಅವರು ನಮ್ಮನ್ನ ಕೂರಿಸ್ಬಿಟ್ಟು ನಾಸ್ತೆ ಮಾಡಿಸಿ ಕಳಿಸುವಾಗ, ನಿಮಗೆ ಪ್ರಾಕ್ಟಿಕಲ್ ಹೇಳ್ತೀನಿ, ಅವತ್ತು ನಾಸ್ತಾ ಬಡಿಸುವಾಗ ಅವ್ರದ್ದು ಆ ಪ್ರೀತಿ ಸ್ನೇಹ ಏನಿತ್ತು ಮುಖದಲ್ಲಿ ಗೊತ್ತಾಗ್ತಾ ಇದ್ದು ನನಗೆ. ನಾವು ಭವಿಷ್ಯ ನಮ್ಮ ಲೌಕಿಕ ಪರಿವಾರದಲ್ಲಿ ಕೂಡ ಅಷ್ಟು ಆ ಪ್ರೀತಿಯಿಂದ ಬಡಿಸೋದು ಭಾಳ ಕಮ್ಮಿ ಕಾಣ್ತೀವಿ. ಆದರೆ ಅವರಲ್ಲಿ ಇರುವಂಥ ಆತ್ಮೀಯತೆ, ಬರುವಂಥ ಅವ್ರ ಬಗ್ಗೆ ಶುಭಕಾಮನೆ ಏನೇನು ಹೇಳ್ತೀವಲ್ಲ, ಅದು ನನಗೆ ತುಂಬ ಮನಸ್ಸಿಗೆ ಇಂಪ್ರೆಷನ್ ಆಯಿತು.
ಸೊ ಇದು ಫಸ್ಟ್ ಡೇ ಅದು ಸೆಕೆಂಡ್ ಡೇ ಹೋಗಿದೆ ವಾಪಸ್. ಇನ್ನು ಕೋರ್ಸ್ ಸೂರ್ಯನೇ ಆಗಿಲ್ಲ ಅಲ್ಲ ನಂದು. ಸೆಕೆಂಡ್ ಡೇ ಹೋದರೆ ಯಾರೂ ಇರಲಿಲ್ಲ. ಆವತ್ತು ಕೂಡ ಹೀಗೆ ಕ್ಲಾಸಲ್ಲಿ ಕೂತ್ಕೊಂಡು ವಾಪಸ್ ಬಂದೆ. ಮಾರನೇ ದಿನ ನಮ್ಮಲ್ಲಿ ಯೋಗಪ್ಪ ಬಾಯಿ ಅಂತ ಒಬ್ರು ಇದ್ದರು, ಈಗಲೇ ಇದ್ದಾರೆ, ಅವರು ಡೆಲ್ಲಿಲಿದ್ದಾರೆ. ಅವಾಗ ಅವ್ರು ಬಂದು ಅವ್ರು ಕೋರ್ಸ್ ಕೊಡೋಕ್ಕೆ ಬಂದಿದ್ರು, ಯಾಕಂದರೆ ಅಕ್ಕವ್ರ ಭವಿಷ್ಯ ಬಿಜಿ ಆಗಿರಬೇಕು ಆ ಕ್ಯಾಂಪಲ್ಲಿ. ಆವಾಗ ಯೋಗಪ್ಪನವರು ಬಂದ್ಬಿಟ್ಟು ನನಗೆ ಒಂದೇ ಚಿತ್ರ ಹೇಳ್ಕೊಟ್ರು. ಭಾರತ್ ಕಾ ಉತ್ಥಾನ್ ಮತ್ತು ಪತನದ ಸಿಡ್ಡಿ ಚಿತ್ರವನಿದೆ ಬ್ರಹ್ಮಕುಮಾರಿದಲ್ಲಿ ಕೋರ್ಸ್ ಕೊಡುವಾಗ 7 ದಿನ ಕೋರ್ಸಲ್ಲಿ ಅದೊಂದಿದೆ. ಅದು ಮಾತ್ರ ನನಗೆ ಹೇಳಿದ್ರು. ಅದು ಹೇಳ್ತಾ ನನಗೆ ಹೇಗೆ ಅನ್ನಿಸ್ತು ಅಂದರೆ ಬ್ರದರ್ಸ್, ನಿಮ್ಗೆ ಹೇಳ್ತೀನಿ, ಅದರಲ್ಲಿ ಸಂಪೂರ್ಣ ನಮ್ಮ ಭಾರತದ ಹಿಸ್ಟ್ರಿನ ಬಂದಿರುತ್ತೆ ಮತ್ತು ನಮ್ಮ ಜೀವನದ ಕಥೆನೂ ಕೂಡ ಅದರಲ್ಲಿ ಆಗುತ್ತೆ, ಬಿಗಿನಿಂಗ್ ಟು ಎಂಡ್ವರೆಗೆ. ನಾವು ಯಾವುದು ಹೇಳ್ತೀವಲ್ಲ, 4 ಯುಗ ಹೇಳ್ತೀವಿ, ಸತ್ಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಅಂತ. ಆ 4 ಯುಗದ ಬಗ್ಗೆ ನಮ್ದು ಏನೇನೋ ಕೆಲವು ಕನ್ಫ್ಯೂಸ್ ಇತ್ತು, ಆ ಚಿತ್ರದ ಎಲ್ಲ ಕ್ಲಿಯರ್ ಆಗೋಯ್ತು. ಆ ಪೂರ ಚಿತ್ರದ ಬಗ್ಗೆ ನಾನು ವರ್ಣನೆ ಕೇಳಿ ನನಗೆ ಹೇಗೆ ಅನ್ನಿಸ್ತು ಅಂದರೆ ಇವರು ನನ್ನದೇ ಹಿಸ್ಟ್ರಿ ಹೇಳ್ತಾ ಇದ್ದಾರೆ ಅಂತ. ಅಷ್ಟು ಮನದಟ್ಟ ಆಯಿತು ನನಗೆ ಅದು. ಆವಾಗ ನನ್ನ ಕನ್ವಿನ್ಸ್, ಯಾಕಂದರೆ ನಾವು ಎಷ್ಟೋ ತುಂಬ ನಾವು ಇನ್ಫ್ಯಾಕ್ಟ್ ಈ ಜನ್ಮದಲ್ಲಿ ಒಂದು ಸಾಧಾರಣ ವ್ಯಕ್ತಿಯಾಗಿ ಜೀವನದಲ್ಲಿ ಸಮಾಜದಲ್ಲಿ ಇದ್ದರೂ ಕೂಡ ಮನಸ್ಸಲ್ಲಿ ಮಾತ್ರ ಆ ಸ್ವಾಭಿಮಾನ ಇದ್ದೇ ಇತ್ತು. ನಾವು ಒಮ್ಮೆ ಚೆನ್ನಾಗಿದ್ವಿ ಜಗತ್ತಲ್ಲಿ, ಒಮ್ಮೆ ನಾವು ತುಂಬ ಒಳ್ಳೆಯವರಾಗಿದ್ವಿ. ಇವತ್ತು ಸ್ವಲ್ಪ ಈ ಜಗತ್ತಲ್ಲಿ ಪರಿಸ್ಥಿತಿ ಚೇಂಜ್ ಆಗಿದೆ, ನಮ್ಮಲ್ಲಿ ಗುಣಗಳು ಶಕ್ತಿಗಳು ಎಲ್ಲ ನಾವು ಕಳ್ಕೊಂಡ್ಬಿಟ್ಟಿದ್ವಿ ಈಗ. ಆದರೆ ಒಮ್ಮೆ ಮಾತ್ರ ನಾವು ಸಂಪನ್ನ ಆಗಿರ್ಬೋದು ಅನ್ನೋದು ಮನೋಭಾವನೆ ಇತ್ತು. ಆ ಭಾವನೆ ಪ್ರಾಕ್ಟಿಕಲ್ ಆ ಚಿತ್ರ ಕೇಳುವಾಗ ನನಗೆ ಮಂದದಟ್ಟ ಆಯಿತು ಆವತ್ತು. ಅದೇ ನನಗೆ ಇಂಪ್ರೆಷನ್ ಆಯಿತು. ಎಸ್, ಇದು ನೋಡ್ಲಿಕ್ಕೆ ತುಂಬ ನನಗೆ ಬೇಕಾದ್ರೆ ನನಗೆ ಕೊಡುವಂಥ ಇದು ನನ್ನದೇ ಜ್ಞಾನ. 4th ಡೇ ಮತ್ತೆ ಅಗೇನ್ ಬಂದೆ ನಾನು. ಆವತ್ತು 4th ಡೇ ಇವರು ಇರಲಿಲ್ಲ, ಯೋಗಪ್ಪ ಇರಲಿಲ್ಲ. ಮೇನ್ ಅಕ್ಕ ಅವ್ರು ಯಾರು ನನಗೆ ಕೋರ್ಸ್ ಕೊಡಬೇಕು ಅಂತ ಶಾರದಾ ಬೇಂಜಿ ಅವ್ರ ಹೆಸರು, ಆವತ್ತು ಅವರಿದ್ದರು. ಅದು ಲಾಸ್ಟ್ ನಂದು CD ಒಂದು ಚಿತ್ರ. ಅವರು ಏನು ಕೋರ್ಸೇ ಕೊಟ್ಟಿಲ್ಲ ಅವತ್ತು. ಆದರೆ ತುಂಬ ಮೇನಾಗಿ ನನಗೆ ಬೀಜನ ಕೊಟ್ಬಿಟ್ರು ಜ್ಞಾನ. ಏನಂದರೆ ಒಂದು ಪೇಪರ್ ಕೊಟ್ಟರು ನನ್ನ ಕೈಗೆ. ಅವರು ಬ್ಯಾಂಕಲ್ಲಿ ಸರ್ವಿಸ್ ಮಾಡ್ತಾಯಿದ್ರು, ಲೇಟೆಡ್ ಇತ್ತು ಬ್ಯಾಂಕ್ದು. ಅದರಲ್ಲಿ ನನಗೆ ಕೊಟ್ಬಿಟ್ಟು ವೀರಂ ಭಾಯಿ ಬರ್ಕೊಳ್ಳಿ ಅಂತ, ಏನೇನು ಬರ್ಕೋಬೇಕು ಅಂತ ನಾನು ಬರ್ಕೊಳ್ತೀನಿ ಬಂದಿದ್ದು. 4-5 ಪಾಯಿಂಟ್ ಹೇಳಿದ್ರು ನನಗೆ. ಇವತ್ತು ಆ ಲೇಟ್ರ್ ಇದೆ ನನ್ನ ಹತ್ರ. ನಾನು ಒಂದು ಆತ್ಮ ಆಗಿದ್ದೀನಿ, ಜ್ಯೋತಿ ಸ್ವರೂಪ ಆತ್ಮ ಆಗಿದ್ದೀನಿ, ಪ್ರೇಮ ಸ್ವರೂಪ ಆತ್ಮ ಆಗಿದ್ದೀನಿ, ಪರಮಪಿತ ಪರಮಾತ್ಮ ಶಿವನ ಸಂತಾನ ಆಗಿದ್ದೀನಿ. ಸೊ ನಾನು ಆತ್ಮ ಆಗಿದ್ದೀನಿ, ಶಾಂತ ಸ್ವರೂಪ ಆತ್ಮ ಆಗಿದ್ದೀನಿ, ಪ್ರೇಮ ಸ್ವರೂಪ ಆತ್ಮ ಆಗಿದ್ದೀನಿ, ಪರಮಪಿತ ಪರಮಾತ್ಮ ಶಿವನ ಸಂತಾನ ಆಗಿದ್ದೀನಿ. ಈ 4 ಲೈನ್ ಬರ್ಸ್ಬಿಟ್ಟು ನನಗೆ ಹೇಳಿದ್ರು, ನೀವು ಅಂಗಡಿಗೆ ಹೋದ್ಮೇಲೆ ಯಾವಾಗ ಕಸ್ಟಮರ್ ಇರೋದಿಲ್ಲ ಅಂಗಡೀಲಿ, ಇದೇ ಮನನ ಚಿಂತನೆ ಮಾಡಿ ಅಂತ ನನಗೆ ಹೋಮ್ವರ್ಕ್ ಕೊಟ್ಟರು ಅವತ್ತು. ತಾವು ನಂಬ್ತೀರಿ, ನಾನು ಪ್ರಾಕ್ಟಿಕಲಾಗಿ ಅವ್ರು ಹೇಗೆ ಹೇಳಿದ್ರು ಹಾಗೇ ಅದೇ ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಅಂಗಡೀಲಿ ಯಾವಾಗ ಕಸ್ಟಮರ್ ಇರಲಿಲ್ಲ ಅವಾಗ ಅದೇ ಚಿಂತನೆ ಮಾಡ್ತಾ ಅದರಲ್ಲಿ ನಾನು ಅನುಭವ ಮಾಡೋ ಶುರು ಮಾಡಿದೆ. ಇದು ನನ್ನ 5ನೇ ದಿನ. 5ನೇ ದಿನ ಅಲ್ಲಿ ಆತ್ಮದ ಜ್ಞಾನದ ಬಗ್ಗೆ ನಾನು ಅವ್ರು ಹೇಳೋದು ನಾನು ಅದೇ ರೀತಿ ಸ್ವೀಕಾರ ಮಾಡಿ ಚಿಂತನೆ ಮನನ ಶುರು ಯಾವಾಗ ಮಾಡಿದೆ ಆವಾಗ ನನಗೆ ಒಂಥರ ಅಲೌಕಿಕ ಅನುಭವ ಆಗೋದು ಶುರು ಆಯಿತು. ಅಂದರೆ ಅದಕ್ಕಿಂತ ಮುಂಚೆ ನೀವು ಪ್ರಾಪರಾಗಿ ಈ ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ಏನು ಜ್ಞಾನ ಕೊಡ್ತಾರೆ ಅದನ್ನು ಪ್ರಾಪರಾಗಿ ನೀವಿನ್ನೂ ಕಲ್ತಿಲ್ಲ. ಬಟ್ ಆದ್ರೂ ಅವರು ಕೊಟ್ಟಂಥ 4 ಸಾಲಿನ ಒಂದು ಶಬ್ದಗಳೇನಿತ್ತು ಅದು ನಿಮಗೆ ತುಂಬ ಪ್ರಭಾವ ಬೀರ್ತಾ ಆಗಿದೆ. ಎಸ್, ಯಾಕಂದರೆ ಮೇಲೆ ಜ್ಞಾನದ ಬೀಜನೇ ಆತ್ಮ ಮತ್ತು ಪರಮಾತ್ಮನ ಪರಿಚಯ ಮಾಡ್ಕೊಳ್ಳೋಂಥ. ಸೊ ನಾನು ಯಾವಾಗ ಆತ್ಮ ಸೆಲ್ಫ್ ರಿಯಲೈಸೇಷನ್ ಲೀಡ್ ಟು ಗೋಡ್ ರಿಯಲೈಸೇಷನ್ ಹೇಳ್ತಾರೆ, ಯಾವಾಗ ಆತ್ಮನ ಅನುಭೂತಿ ಮಾಡಿದ್ದೀವಿ ಆಗ ತಾನಾಗೆ ಪರಮಾತ್ಮನ ಕಡೆ ಮುಂದೆ ಹೋಗ್ತದೆ. ಯಾಕಂದರೆ ಆತ್ಮ ತಂದೆ ಪರಮಾತ್ಮನೇ. ಸೊ ಅದೇ ನಂದು ಬೇಸ್ ಚೆನ್ನಾಗಿ ಆಗಿರೋದು ಕಾರಣ ಮುಂದೆ ನಾನು ತುಂಬ ಚೆನ್ನಾಗಿ ಸ್ಟಡಿ ಮಾಡಿದೆ. ತಾವು ತುಂಬ ಚೆನ್ನಾಗಿ ಹೇಳಿದ್ರಿ, ನೀವು ಬರೀ ಒಂದೇ ಕೋರ್ಸ್ ಡೇ ಕೇಳಿಸ್ಬಿಟ್ಟು ನೀವು ಹೇಗೆ ಮುಂದೆ ಮಾಡಿದ್ರಿ ಅದ್ರ ಬಗ್ಗೆನೂ ಕೂಡ ನಿಮಗೆ ಶಬ್ದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರಿ ಅಣ್ಣವ್ರೆ, ಒಂದು ನಿಮಿಷ ಹೇಳಿ. ನಾನು ನಿಮ್ಮ ಮಾತನ್ನು ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ, ಸೊ ಕ್ಷಮಿಸಿ. ಯಾಕಂದರೆ ಸಮಯದ ಅಭಾವದಿಂದ ನಾನು ನಿಮ್ಮ ಮಾತನ್ನು ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ನಾವು ನಿಮ್ಮ ವಿಷಯವನ್ನು ಮತ್ತು ನಮ್ಮ ಚರ್ಚೆಯನ್ನು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸೋಣ. ನೀವು ನಿಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟು ನಮ್ಮ ಸಂಚಿಕೆಗೆ ಬಂದು ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ಬಹಳ ಬಹಳ ಧನ್ಯವಾದಗಳು. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ವೀರೇನವರ ಆಧ್ಯಾತ್ಮಿಕ ಜೀವನ, ಆಧ್ಯಾತ್ಮಿಕದ ಪಯಣ ಹೇಗಿತ್ತು ಅನ್ನೋದನ್ನು ಆರಂಭದ ದಿನಗಳ ಬಗ್ಗೆ ಮಾತ್ರ ತಿಳ್ಕೊಂಡಿದ್ದೀವಿ. ಅವರ ಆಧ್ಯಾತ್ಮಿಕ ಪಯಣ ಮುಂದೆ ಹೇಗಿತ್ತು ಅನ್ನೋದನ್ನು ಇನ್ನೂ ಹೆಚ್ಚಿನ ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.